ಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಆತ್ಮೀಯ ಸ್ನೇಹಿತರೆ, ತತ್ವಜ್ಞಾನಿ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರಿಗೆ ವಂದಿಸುತ್ತಾ, ದೈವದ ಕೃಪೆ, ಗುರುವಿನ ಕೃಪೆ ಸದಾ ನಮ್ಮೊಂದಿಗೆ ಇರಲಿ ಎಂದು ಆಶಿಸುತ್ತಾ ಈ ಸಂಜೆಯ ಆಧ್ಯಾತ್ಮಿಕ ಅಧಿವೇಶನವನ್ನು ಆರಂಭಿಸೋಣ. ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ವಿಶ್ವ ಸಮುದಾಯ ಸೇವಾ ಸಂಘ ಸ್ಕೈ ಪ್ರಾಧ್ಯಾಪಕರಾದ ಶ್ರೀಮತಿ ಭಾಗೀರಥಿ ಮೇಡಂ ಅವರು ನಮ್ಮೊಂದಿಗೆ ಇದ್ದಾರೆ. ಇವರ ಕಿರು ಪರಿಚಯವನ್ನು ನೀಡಲು ಇಚ್ಛಿಸುತ್ತೇನೆ. ಇವರು ಗೃಹಿಣಿಯಾಗಿದ್ದು BA ಪದವೀಧರರಾಗಿದ್ದಾರೆ. ಇವರು ನಮ್ಮ ಸ್ಕೈ ಯೋಗಕ್ಕೆ ಸಂಬಂಧಿಸಿದಂತೆ ಡಿಪ್ಲೊಮೊ, ಅಡ್ವಾನ್ಸ್ ಡಿಪ್ಲೊಮೊವನ್ನು ಪೂರ್ಣಗೊಳಿಸಿದ್ದಾರೆ. ಇವರು ಮಾಚೋವಳ್ಳಿ ಸ್ಕೈ ಟ್ರಸ್ಟ್, ಉಳ್ಳಾಳ್ ಬಸ್ತಿ ಧ್ಯಾನ ಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರು 2014ರಿಂದ ಸ್ಕೈ ಯೋಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಇಂದಿನ ಚಿಂತನಾ ವಿಷಯವಾದ ಪ್ರಕೃತಿಯ ಮಡಿಲಲ್ಲಿ ಮಾನವ ಎಂಬ ಚಿಂತನೆಯನ್ನು ನೀಡುವಂತೆ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಸ್ಟಾರ್ಟ್ ಮಾಡೋದ ಮೇಡಮ್? ಶುರು ಮಾಡಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರುವಿಗೆ ವಂದನೆಗಳು. ಗುರು ನಮ್ಮೊಂದಿಗೆ. ಜನ್ಮ ಕೊಟ್ಟ ತಂದೆ ತಾಯಿಯವರನ್ನ ವಂದಿಸಿ, ಪೂಜ್ಯ ಗುರುಗಳಾದ ಗುರು ವೇದಾದ್ರಿ ಮಹರ್ಷಿಯವರನ್ನ ವಂದಿಸಿ ನಮಿಸಿ, ನನಗೆ ಮಾರ್ಗದರ್ಶನ ನೀಡುತ್ತಿರುವ ಗುರುಗಳಾದ ಪ್ರೊಫೆಸರ್ ಕಾಂತರಾಜ್ ಸರ್ ಅವರನ್ನ ನಮಿಸಿ, ಸ್ಕೈ ಯೋಗವನ್ನು ಪರಿಚಯಿಸಿದ ನನ್ನ ಸ್ನೇಹಿತರಾದ ಪ್ರೊಫೆಸರ್ ಮಂಜುಳಾ ಮೇಡವರನ್ನು ವಂದಿಸಿ, WC ಸುಗಮವಾಗಿ ನಡೆಸಿಕೊಡುತ್ತಿರುವ ಪಲ್ಲವಿ ಮೇಡಂ ಹಾಗೂ ಅವರ ತಂಡದವರನ್ನು ವಂದಿಸಿ, ಎಲ್ಲ ಯೋಗ ಬಂಧುಗಳನ್ನು ಮತ್ತು ಎಲ್ಲ ಸ್ನೇಹಿತರನ್ನು ವಂದಿಸಿ ಈ ಚಿಂತನೆಯನ್ನು ಆರಂಭಿಸುತ್ತಿದ್ದೇನೆ. ನಮ್ಮೆಲ್ಲರ ದೈವಿಕ ತಂದೆ ಗುರುಗಳಾದ ವೇದಾದ್ರಿ ಮಹರ್ಷಿಯವರನ್ನು, ದೈವವನ್ನು ನನ್ನಲ್ಲಿ ಲೀನವಾಗಿಸಿಕೊಳ್ಳುತ್ತಾ ನನ್ನ ಒಂದು ಸಣ್ಣ ಪುಟ್ಟ ಚಿಂತನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸ್ನೇಹಿತರೆ. ಚಿಂತನೆ: ಪ್ರಕೃತಿಯ ಮಡಿಲಲ್ಲಿ ಮಾನವ. ಪ್ರಕೃತಿ ಒಂದು ಸುಂದರವಾದ ಮನೋಹರವಾದ ದೃಶ್ಯವನ್ನು ಹೊಂದಿರುವ ಒಂದು ಸುಂದರವಾದ ತಾಣ. ಪ್ರಕೃತಿಯು ಸುಂದರವಾದ ರೂಪವನ್ನು ಮತ್ತು ಪರಿಶುದ್ಧವಾದ ಗುಣವುಳ್ಳವದ್ದು. ಈ ಪ್ರಕೃತಿಯನ್ನು ನಿಸರ್ಗ ಮಾತೆ, ದೇವರು, ಪ್ರಕೃತಿ ಮಾತೆ ಎಂದು ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ. ಮಾನವ ಪ್ರಕೃತಿಯಿಂದಲೇ ಬಂದಿದ್ದಾನೆ, ಆದರೆ ಪ್ರಕೃತಿಯಾಗಲಾರ. ಮಾನವ ಪ್ರಕೃತಿಯಿಂದ ಬಂದಿದ್ದರೂ ಅದರ ಗುಣವನ್ನು ಅಥವಾ ಪ್ರಕೃತಿಯ ರಹಸ್ಯವನ್ನು ಅರಿಯದೇ ಇರುವುದರಿಂದ ಮಾನವನ ಪ್ರಕೃತಿಯಾಗಲಾರ. ಯಾಕೆಂದರೆ ಅವನ ಸಂಚಿತ ಕರ್ಮವೇ ಕಾರಣ. ಮಾನವ ಇದಕ್ಕೆ ಕಾರಣವಲ್ಲ. ಪ್ರಕೃತಿ ಎಂದರೆ ದೇವರು. ಮಾನವ ಪ್ರಕೃತಿಯಾಗಬೇಕಾದರೆ ತನ್ನನ್ನು ತಾನು ಅರಿಯಬೇಕು. ತನ್ನನ್ನು ತಾನು ಅರಿತರೆ ದೈವವನ್ನು ಅರಿತಂತೆ ಎಂದು ಮಹರ್ಷಿಯವರು ಹೇಳುತ್ತಾರೆ. ಮಾನವ ಈಗ ಹೇಗಿದ್ದಾನೆ ನೋಡೋಣವೇ? ಮಾನವ ಸುಂದರವಾದ ರೂಪವನ್ನು ಪಡೆದಿದ್ದಾನೆ, ಅದಕ್ಕೆ ತಕ್ಕ ಗುಣವನ್ನು ಹೊಂದಿಲ್ಲ. ಅಂದರೆ ರೂಪಕ್ಕೆ ತಕ್ಕ ಗುಣವಿಲ್ಲ. ಇದಕ್ಕೆ ಕಾರಣ ಅವನ ಹಿಂದಿನ ಜನ್ಮವೇ ಕಾರಣ. ಇದನ್ನು ಸಂಚಿತ ಕರ್ಮ ಎಂದು ಹೇಳುತ್ತಾರೆ. ಆದರೆ ಪ್ರಾಣಿಗಳಿಂದ ಹಿಡಿದು ಪೂರ್ವಿಕರು ಮತ್ತು ಅಜ್ಜಿ ತಾತಂದಿರು ಮತ್ತು ಜನ್ಮ ಕೊಟ್ಟ ತಂದೆ ತಾಯಿಗಳು ಕಾರಣರಾಗುತ್ತಾರೆ. ಅವರು ಮಾಡಿದ ಕ್ರಿಯೆಯಿಂದ ಇಂದು ಅವರ ಮಕ್ಕಳಿಗೆ ಫಲವಾಗಿ ಬಂದಿದೆ. ಅಂದರೆ ಕಾರ್ಯಕ್ಕೆ ತಕ್ಕ ಫಲ ಅದು ಈಗ ಪರಿಣಾಮವಾಗಿ ಬಂದಿದೆ. ಇಂದು ನಮ್ಮ ತಳಿ ಕೇಂದ್ರದಲ್ಲಿ ಅಚ್ಚೊತ್ತಾಗಿ ಇರುತ್ತದೆ. ಅಂದರೆ ಮಾನವನ ತಳಿ ಕೇಂದ್ರದಲ್ಲಿ ಅಚ್ಚೊತ್ತಾಗಿರುತ್ತದೆ. ಮಗು 3 ವರ್ಷದವರೆಗೆ ಯಾವ ಅಚ್ಚೊತ್ತುಗಳು ಕ್ರಿಯೆ ಮಾಡುವುದಿಲ್ಲ. 3 ವರ್ಷದ ನಂತರ ಅದು ಕ್ರಿಯೆ ಮಾಡುತ್ತದೆ. ಅಂದರೆ ಸಂಚಿತ ಮತ್ತು ಪ್ರಾರಬ್ಧ ಎರಡೂ ಸೇರಿ ಆಕಮ್ಯವಾಗಿ ಬರುತ್ತದೆ. ಇಂದಿನದು ಸಂಚಿತ ಕರ್ಮ, ಈಗಿನದ್ದು ಪ್ರಾರಬ್ಧ ಕರ್ಮ ಎರಡೂ ಸೇರಿ ನಡೆಯುವುದು ಆಕಮ್ಯ ಕರ್ಮ. ಒಂದು
ಮಗು ತಪ್ಪು ಮಾಡಲು ಕಾರಣ ಬೆಳೆಯುವ ಸುತ್ತಮುತ್ತಲಿನ ವಾತಾವರಣ, ಮತ್ತೆ ಪರಿಸರ ಮತ್ತು ಕುಟುಂಬದವರ ನಡವಳಿಕೆ, ಸಮಾಜದಲ್ಲಿ ನಡೆಯುವ ಘಟನೆಗಳು ಇದಕ್ಕೆ ಕಾರಣವಾಗುತ್ತದೆ. ಇದನ್ನು ಪ್ರಾರಬ್ಧ ಕರ್ಮ ಎಂದು ಹೇಳುತ್ತಾರೆ. ಇದು ಒಂದೇ ಕಾರಣವಲ್ಲ, ತಾನು ಓದಿದ ಶಾಲಾ ಕಾಲೇಜುಗಳು ಮತ್ತು ತನ್ನ ಸ್ನೇಹಿತರು, ತಂದೆ ತಾಯಿಗಳು, ಸಂಬಂಧಿಕರು ಸಹ ಕಾರಣರಾಗುತ್ತಾರೆ. ಒಂದು ಸರಕಾರಿ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗೂ ಖಾಸಗಿ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗೂ ಬಹಳ ವ್ಯತ್ಯಾಸವಿರುತ್ತದೆ. ಬಡವನ ಮನೆಯಲ್ಲಿ ಹುಟ್ಟಿದ ಮಗುವಿಗೆ ತನ್ನ ಜನ್ಮ ಕೊಟ್ಟ ತಂದೆ ತಾಯಿ, ವಿದ್ಯೆ ಕಲಿಸಿದ ಗುರುವಿನ ಮೇಲೆ ಮತ್ತು ತನಗೆ ಅನ್ನ ನೀಡಿದ ಭೂಮಿ ತಾಯಿಯ ಮೇಲೆ, ತನ್ನ ಭಾಷೆಯ ಮೇಲೆ, ದೇಶದ ಮೇಲೆ ವಿಶೇಷವಾದ ಗೌರವ ಇರುತ್ತದೆ. ಅಂದರೆ ತನ್ನನ್ನು ಬೆಳೆಸಿದವರನ್ನು ಅದು ಎಂದೂ ಮರೆಯುವುದಿಲ್ಲ. ಅದಕ್ಕೆ ಶ್ರೀಮಂತನಾಗಿಯೂ ಬದುಕಬಲ್ಲ, ಬಡವನಾಗಿಯೂ ಜೀವನ ಮಾಡುವ ಶೈಲಿ ಅವನಿಗೆ ಗೊತ್ತಿರುತ್ತದೆ. ಯಾಕೆಂದರೆ ಬಡತನದಲ್ಲಿ ಹುಟ್ಟಿದ ಮಗು ಹಂತವಾಗಿ ಒಂದೊಂದು ಮೆಟ್ಟಿಲನ್ನು ಹತ್ತುವಾಗಲೂ ಅದಕ್ಕೆ ಒಂದೊಂದು ಅನುಭವವಾಗಿರುತ್ತದೆ. ಅದರಲ್ಲೂ ರೈತನ ಮಗುವಾಗಿದ್ದರೆ ಅದು ಪ್ರಕೃತಿಯಲ್ಲಿ ಹುಟ್ಟಿ ಪ್ರಕೃತಿಯಲ್ಲೇ ಜೀವನವನ್ನು ರೂಪಿಸಿಕೊಂಡಿರುತ್ತದೆ. ಆದರೆ ಇಲ್ಲಿ ಖಾಸಗಿ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿ ಕಷ್ಟ ಎಂದರೆ ಏನೂ ಗೊತ್ತಿಲ್ಲ, ಬಡತನ ಮೊದಲೇ ಗೊತ್ತಿಲ್ಲ, ಹಸಿವು ದಾಹ ಎಂದರೇನು ಗೊತ್ತೇ ಇಲ್ಲ, ಪ್ರಪಂಚದ ಅರಿವೇ ಗೊತ್ತಿಲ್ಲ. ಅಂದರೆ ಒಂದು ಅಕ್ವೇರಿಯಂ ಅಲ್ಲಿ ಮೀನನ್ನ ಹೇಗೆ ಕೂಡಾಕ್ತಾರೆ ಆ ರೀತಿ, ಇಲ್ಲ ಒಂದು ಪಂಜರದಲ್ಲಿ ಗಿಳಿಯನ್ನ ಕೂಡಿಟ್ಟಿದಂತೆ ಕೂಡಾಕ್ತಿವಲ್ಲ ನಾವು ಗಿಳಿಯನ್ನ ಸಾಕೋದಿಕ್ಕೆ, ಆ ರೀತಿ, ಇಲ್ಲ ಬಾವಿಯೊಳಗಿನ ಕಪ್ಪೆ ಇದ್ದಂತೆ. ಅಂದರೆ ನೀವು ಪ್ರಶ್ನೆ ಮಾಡ್ಬೋದು, ಯಾಕೆ ಶ್ರೀಮಂತರ ಮಕ್ಕಳು ಏನೂ ಗೊತ್ತಿಲ್ವಾ ಎಂದು. ಏನನ್ನು ಜೀವನದಲ್ಲಿ ಅರಿಯಬೇಕು ಎಂಬ ಅರಿವಿಲ್ಲ. ನಾನು ದುಡ್ಡು ಮಾಡಬೇಕು, ಎಲ್ಲರಿಗಿಂತ ನಾನು ಮೊದಲು ಗೆಲ್ಲಬೇಕು, ನನಗೆ ಕಾರ್ ಬೇಕು, ಬೈಕ್ ಬೇಕು, ಇನ್ನೊಬ್ಬರಿಗಿಂತ ನಾನು ಚೆನ್ನಾಗಿರಬೇಕು, ಒಂದೇ ಮಾತಿನಲ್ಲಿ ಹೇಳಬೇಕು ಎಂದರೆ ಕುದುರೆ ರೈಸ್ ತರ ಓಡಬೇಕು, ಹಿಂದೆ ಏನಿದೆ ಮುಂದೆ ಏನಿದೆ ಎಂದು ಸಹ ಗಮನವಿಲ್ಲ, ಮತ್ತು ತಾನು ಏನು ಮಾಡುತ್ತಿದ್ದೇನೆ ಎಂಬ ಅರಿವೂ ಇಲ್ಲ. ಇಂತಹ ಅಮಲಿನಲ್ಲಿ ಜೀವನವನ್ನು ಸಾಗಿಸುತ್ತಿದ್ದಾನೆ ಮಾನವ. ನಾನು ವಿದೇಶಕ್ಕೆ ಹೋಗಿ ಹಣವನ್ನು ಗಳಿಸಬೇಕು, ತನ್ನನ್ನು ಬೆಳೆಸಿದ ತಂದೆ ತಾಯಿಯನ್ನು, ವಿದ್ಯೆ ಕೊಟ್ಟ ಗುರುವನ್ನು, ತನ್ನ ದೇಶವನ್ನು ಮರೆತು ಜೀವನ ನಡೆಸುತ್ತಿದ್ದಾನೆ. ಇದಕ್ಕೆ ಪೋಷಕರೇ ಕಾರಣರಾಗುತ್ತಾರೆ. ವಿದೇಶಕ್ಕೆ ಹೋಗಿ ಏನಾದರೂ ಕಲಿತು ತಮ್ಮ ದೇಶವನ್ನು ಬೆಳೆಸಿದರೆ ಅದು ಒಂದು ಒಳ್ಳೆಯ ಕಾರ್ಯವಾಗುತ್ತದೆ. ತಂದೆ ತಾಯಿಯನ್ನು ನೋಡಿಕೊಳ್ಳುವ ಒಂದು ಉದ್ದೇಶವೂ ಆಗುತ್ತದೆ. ಇಲ್ಲಿ ದುಡ್ಡು ಇದ್ದವರೆಲ್ಲ ಮಹಾತ್ಮರಾಗಿಲ್ಲ. ಯಾರೆಲ್ಲ ದುಡ್ಡಿಲ್ಲ ಅವರೇ ಮಹಾತ್ಮರಾಗಿರುತ್ತಾರೆ. ಅಂದ್ರೆ ಕೆಲವರು ಮಾತ್ರ. ಅಂದ್ರೆ ಇಲ್ಲಿ ಯಾರು ಮಹಾತ್ಮರಾಗಿದ್ದಾರೆ ಅಂತ ಒಂದ್ಸಾರಿ ನೋಡೋಣ. ಮಹಾತ್ಮ ಗಾಂಧೀಜಿ, ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿ, ಬಸವಣ್ಣನವರು, ಅಕ್ಕ ಮಹಾದೇವಿ, ಮದರ್ ತೆರೆಸಾ, ಅಲ್ಲಮ ಪ್ರಭು, ಗೌತಮ ಬುದ್ಧ, ಇನ್ನೂ ಹಲವಾರು ಜ್ಞಾನಿಗಳು ಇದ್ದಾರೆ ಈ ಸಮಾಜದಲ್ಲಿ. ಇವರು ಸಮಾಜದ ದೋಷಗಳನ್ನ ನಿವಾರಣೆ ಮಾಡಲು ಅಥವಾ ಸಮಾಜವನ್ನ ಸುಧಾರಣೆಗೆ ತರಲು ಹೋರಾಡಿದಂತ ವ್ಯಕ್ತಿಗಳು, ಅಂದರೆ ಅವರ ಅರಿವಿನಿಂದ. ಇವರೆಲ್ಲ ಹೇಗೆ ಮಹನೀಯರು ಎನಿಸಿಕೊಂಡರು ಎಂದರೆ, ಪ್ರಕೃತಿಯನ್ನು ಅರಿತು ಅರ್ಥ ಮಾಡಿಕೊಂಡು ಅವರವರ ಆತ್ಮಗಳಿಗೆ ಮೂಡಿಬಂದ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಿಕೊಂಡು ಆತ್ಮಾವಲೋಕನ ಮಾಡಿ ಮತ್ತು ಗುರುಗಳು ಹೇಳಿದ ದಾರಿಯಲ್ಲಿ ಶ್ರದ್ಧೆ, ಭಕ್ತಿಯಿಂದ ಮತ್ತು ತಾಳ್ಮೆ, ನಂಬಿಕೆಯಿಂದ ಸಾಧನೆ ಮಾಡಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರ ಸೇವೆ ವಿಶ್ವವಿಖ್ಯಾತಿಯನ್ನು ಪಡೆದಿದೆ. ಸ್ನೇಹಿತರೆ, ಇದು ಒಂದು ಸಣ್ಣ ಕಥೆ. ಇದಕ್ಕೆ ಒಂದು ಕಾಲೇಜ್ನಲ್ಲಿ ಸ್ಟೂಡೆಂಟ್ಸ್ ಪ್ರೊಫೆಸರ್ನ ಕೇಳ್ತಾರೆ, ಏನಂತ, ಯಾರಿಗೆಲ್ಲ ನಿಮ್ಮ ತಾತನ ಹೆಸರು ಗೊತ್ತು? ಅದಕ್ಕೆಲ್ರು ಗೊತ್ತು ಅಂತ ಹೇಳ್ತಾರೆ. ಮತ್ತೆ ಅವರ ತಾತನ ಹೆಸರು ಕೆಲವರು ಉತ್ತರ ಕೊಡ್ತಾರೆ, ಕೆಲವರು ಉತ್ತರ ಕೊಡಲ್ಲ ಅದಕ್ಕೆ. ಮತ್ತೆ ಅವರ ತಾತ ಹೀಗೆ 3 ತಲೆಮಾರಿನ ತಾತನ ಹೆಸರನ್ನ ಪ್ರೊಫೆಸರ್ ಕೇಳ್ತಾರೆ. ಕೊನೆಯ ಪ್ರಶ್ನೆ ಉತ್ತರ ಯಾರು ಕೊಡಲ್ಲ. ಅದಕ್ಕೆ ಪ್ರೊಫೆಸರ್ ಹೋಗ್ಲಿ ಬಿಡಿ, ಈ ಪ್ರಶ್ನೆಗಾದ್ರೂ ಉತ್ತರವನ್ನು ಕೊಡಿ ಅಂತ ಕೇಳ್ತಾರೆ. ಸ್ವಾಮಿ ವಿವೇಕಾನಂದರು ಗೊತ್ತಾ, ಗೌತಮ ಬುದ್ಧ ಗೊತ್ತಾ, ಬಸವಣ್ಣರು ಗೊತ್ತಾ ಅಂತ ಕೇಳಿದಾಗ ಎಲ್ಲದಕ್ಕೂ ಆನ್ಸರ್ ಹೇಳ್ತಾರೆ ಅವರು, ಗೊತ್ತು ಸರ್ ಅಂತ. ಮಹಾತ್ಮ ಗಾಂಧೀಜಿ ಗೊತ್ತಾ ಅಂತ ಕೇಳ್ತಾರೆ, ಗೊತ್ತು ಸರ್, ಯಾಕೆಂದ್ರೆ ಅವರು ಸ್ವಾತಂತ್ರ್ಯವನ್ನು 1947 ಆಗಸ್ಟ್ 15ರಲ್ಲಿ ನಮ್ಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಮಹಾನ್ ವ್ಯಕ್ತಿ ಅಲ್ವಾ ಸರ್, ಅದರಿಂದ ನಮ್ಗೆ ಎಲ್ರಿಗೂ ಗೊತ್ತಿದೆ ಸರ್ ಅಂತ ಹೇಳ್ತಾರೆ. ಅದಕ್ಕೆ ಆ ಪ್ರೊಫೆಸರ್ ಕೇಳ್ತಾರೆ, ನಿಮ್ಗೆ ಎಷ್ಟೋ ವರ್ಷದ ಹಿಂದಿನ ಶತಮಾನದವರೆಲ್ಲ ಗೊತ್ತು, 12ನೇ ಶತಮಾನದಲ್ಲಿರುವ ಬಸವಣ್ಣವ್ರು ಗೊತ್ತು, ಮಹಾತ್ಮರ ಹೆಸರೆಲ್ಲ, ಜ್ಞಾನಿಗಳ ಹೆಸರೆಲ್ಲ ಗೊತ್ತು, ಆದ್ರೆ ನಿಮ್ಮ ತಾತಂದಿರ ಹೆಸರು ನಿಮ್ಗೆ ಗೊತ್ತಿಲ್ವಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಎಲ್ಲಾ ಸ್ಟೂಡೆಂಟ್ಸ್ ತಲೆ ತಗ್ಸಿ ಕೂತಿದ್ರೆ ಒಂದು ಹುಡುಗಿ ಮಾತ್ರ, ಅಂದ್ರೆ ಅದ್ರಲ್ಲಿದ್ದ ಒಂದು ಹುಡುಗಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಕುಳಿತಿರ್ತಾಳೆ.
ಅದನ್ನು ನೋಡಿದ ಪ್ರೊಫೆಸರ್, ಯಾಕೆ, ನಾನು ಕೇಳಿದ ಪ್ರಶ್ನೆ ನಿಂಗೆ ನೋವಾಯ್ತಾ ಅಂತ ಕೇಳ್ತಾರೆ. ಅದಕ್ಕೆ ಹುಡುಗಿ ಹೇಳುತ್ತೆ ಎದ್ದು ನಿಂತು, ಇಲ್ಲ ಸರ್, ನನ್ಗೊಂದು ಸತ್ಯ ಅರ್ಥ ಆಯ್ತು. ಅದಕ್ಕೆ ಆ ಸರ್ ಕೇಳ್ತಾರೆ, ಏನ್ ಸತ್ಯ ಅರ್ಥ ಆಯ್ತಮ್ಮ ನಿಮ್ಗೆ ಅಂತ. ನಾನು ನನ್ಗೋಸ್ಕರ ಬದುಕಿದ್ರೆ ನನ್ನ ಹೆಸರನ್ನ ಎಲ್ರೂ ಮರೆಯುತ್ತಾರೆ ಸರ್, ಅದೇ ನಾನು ಎಲ್ಲರಿಗೋಸ್ಕರ ಬದುಕಿದರೆ ಎಲ್ರೂ ನನ್ನನ್ನ ನೆನಪಿನಲ್ಲಿ ಇಟ್ಕೋತಾರೆ ಸರ್ ಅಂತ ಹೇಳುತ್ತೆ ಹುಡುಗಿ. ಅದಕ್ಕೆ ನಮ್ಗೆ ಇವತ್ತು ನಮ್ಮ ಗುರುಗಳಾದ ವೇದಾದ್ರಿ ಮಹರ್ಷಿಯವರು ಇಂದು ನಮಗೆಲ್ಲ ಅವರು ನೆನಪಿರಲು ಕಾರಣ ಅವರ ಹೆಸರು, ಅವರ ಸಾಧನೆ, ಅವರು ನಮಗೆ ಕೊಟ್ಟಿರುವ ಈ ಅಮೂಲ್ಯವಾದ, ಅತ್ಯಂತ ಅಮೂಲ್ಯವಾದ ವಿದ್ಯೆ, ಆಧ್ಯಾತ್ಮಿಕ ವಿದ್ಯೆ ನಮ್ಮೆಲ್ಲರ ಹೃದಯದಲ್ಲಿ ಮನೆ ಮಾಡಿದೆ ಅಲ್ಲವೇ ಸ್ನೇಹಿತರೆ? ಅವರ ವಿದ್ಯೆ ಅಥವಾ ತತ್ವವನ್ನು ಯಾರಿಗೂ ಹೋಲಿಸಲು ಸಾಧ್ಯವಿಲ್ಲ. ನಮ್ಮ ಗುರುಗಳು ಕರುಣಾಮಯಿ, ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ, ಮೇಲು ಕೀಳು ಎಂಬ ಭಾವನೆ ಇಲ್ಲದೆ, ವಿದ್ಯಾವಂತ ಅವಿದ್ಯಾವಂತ ಎಂಬ ಭೇದವಿಲ್ಲದೆ, ಗುಣಗಳಲ್ಲೂ ದೋಷಗಳನ್ನು ಹುಡುಕದೆ ಎಲ್ಲರಿಗೂ ಈ ಸರಳೀಕೃತ ಕುಂಡಲಿನಿ ಯೋಗವನ್ನು ಒಂದು ಶಾಲೆಯಂತೆ ನಿರ್ಮಾಣ ಮಾಡಿ ಅಲ್ಲಿ ಹಂತ ಹಂತವಾಗಿ ಅವರವರ ಅರಿವಿಗೆ ತಕ್ಕಂತೆ ಹೇಳಿಕೊಟ್ಟಿದ್ದಾರೆ. ಮೊದಲು ದೇಹಾಭ್ಯಾಸವನ್ನು ಕೊಟ್ಟು ದೇಹವನ್ನ ಸದೃಢಿಸುವಂತೆ, ಪ್ರಾಣವನ್ನು ಸಮೃದ್ಧಿಗೊಳಿಸಲು ಕಾಯಕಲ್ಪವನ್ನು ಕೊಟ್ಟು, ಇಂದ್ರಿಯಗಳಲ್ಲಿ ಹೋಗಿ ಕ್ರಿಯೆ ಮಾಡುವ ಮನಸ್ಸನ್ನು ತನ್ನ ಪ್ರಾಣದ ಮೇಲೆ ವೀಕ್ಷಿಸುವಂತೆ ಧ್ಯಾನವನ್ನು ಕೊಟ್ಟು, ತನ್ನ ತಪ್ಪಿಗೆ ಕಾರಣವೇನು, ಅದನ್ನು ಹೇಗೆ ತಿದ್ದಿಕೊಳ್ಳಬೇಕು ಎಂದು ಅಂತರಂಗ ಪರಿಶೀಲನೆಯನ್ನು ನೀಡಿದ್ದಾರೆ. ಆಧ್ಯಾತ್ಮಿಕದಲ್ಲಿ ಮುಂದುವರಿಯಲು ಮತ್ತು ಕಲಿತವರ ವಿಷಯವನ್ನು ತಿಳಿದವರು ಎಲ್ಲರಿಗೂ ತಿಳಿಸುವಂತೆ ಅವರಿಗೆ ಬ್ರಹ್ಮಜ್ಞಾನಿ ಎಂಬ ಹೆಸರನ್ನು ಕೊಟ್ಟು ATP, ಡಿಪ್ಲೊಮೊ, MA, PhD ಈ ರೀತಿ ಒಂದು ಸರ್ಟಿಫಿಕೇಟ್ ಅನ್ನು ಕೊಟ್ಟು ಅವರಿಗೆ ಸಾಧನೆ ಮತ್ತು ಸೇವೆಯಲ್ಲಿ ಆಸಕ್ತಿ ವಹಿಸಿಕೊಂಡು ಮುಂದುವರಿಯಲು ಇದು ಒಂದು ಸುವರ್ಣ ಅವಕಾಶ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ. ಇಂತಹ ಗುರುಗಳು ನಮಗೆ ಸಿಕ್ಕಿರುವುದು ನಮ್ಮೆಲ್ಲರ ಪೂರ್ವ ಜನ್ಮದ ಪುಣ್ಯ. ಗುರುಗಳು ಸಿಗುವ ಮೊದಲು ನಾವು ಹೇಗೆ ಜೀವನ ನಡೆಸ್ತಾ ಇದ್ವಿ ಅಂತ ಒಂದ್ಸರಿ ನೋಡೋಣ. ಇಂದಿನ ಕರ್ಮಗಳಿಗೆ ಅಂಟಿಕೊಂಡು ಜೀವನ ನಡೆಸುತ್ತಿದ್ದೆವು. ನಾನು ನನ್ನದು ಎಂಬ ಅಹಂನಿಂದ ಮತ್ತು ನಮ್ಮ ದುರ್ಗುಣಗಳೇ ಇದಕ್ಕೆಲ್ಲ ಕಾರಣ. ಇದರಿಂದಲೇ ನೆಮ್ಮದಿ ಇಲ್ಲದೆ ಬರೀ ನೋವು, ದುಃಖ, ಕಷ್ಟಗಳನ್ನೇ ಅನುಭವಿಸುತ್ತಾ ಬರೀ ನಾನು ಗೆಲ್ಲಬೇಕು, ನನಗೆ ಹೆಸರು, ಕೀರ್ತಿ, ಅಧಿಕಾರದ ಮೋಹ, ಹಣ ಮೋಹ, ಇದೇ ಮಾನವನ ಮೋಹದಿಂದ ಮಾನವನನ್ನೇ ಕೊಂದು ಅವನ ಸಮಾಧಿಯ ಮೇಲೆ ಜೀವನ ನಡೆಸುತ್ತಿದ್ದಾನೆ. ಅದರಿಂದ ಪ್ರಕೃತಿ ಆಗಲಾರ. ತಾನು ನೆಮ್ಮದಿಯಿಂದ ಜೀವನ ಮಾಡುತ್ತಿಲ್ಲ, ಇನ್ನೊಬ್ಬರನ್ನು ನೆಮ್ಮದಿಯಿಂದ ಜೀವನ ಮಾಡಲು ಬಿಡುತ್ತಿಲ್ಲ. ಮಾನವನ ಜೀವನ ಸ್ವಾರ್ಥದಿಂದ ತುಂಬಿದೆ. ಈ ಮಾನವ ಸ್ವಾರ್ಥದಿಂದ ಅವನ ಭಾವನೆಗಳು ವಿಶ್ವಕಾಂತದಲ್ಲಿ ಹರಡಿ ವಿಶ್ವದಲ್ಲಿ ತುಂಬಿದೆ. ಇಲ್ಲಿ ವಿಶ್ವಕಾಂತದಿಂದ ಯಾರ ಮನಸ್ಸು ಅಶಾಂತಿಯಿಂದ ಇರುತ್ತದೆ ಅವರಿಗೆ ಇದು ತಲುಪುತ್ತದೆ. ಇಲ್ಲಿ ನಾವೇ ತಪ್ಪು ಮಾಡಬೇಕಾಗಿಲ್ಲ, ಬೇರೆ ಯಾರೇ ಮಾಡಿದರೂ ಅದು ಇನ್ನೊಬ್ಬರ ಜೀವನದಲ್ಲಿ ದುಃಖವನ್ನು ಅನುಭವಿಸಬೇಕಾಗುತ್ತದೆ. ಒಳ್ಳೆಯ ಅರಿವು ವಿಶ್ವದಲ್ಲಿ ಇರುವಂತೆ ಕೆಟ್ಟ ಗುಣಗಳೂ ಇವೆ. ಇದಕ್ಕೆ ನಮಗೆ ವೇದಾದ್ರಿ ಮಹರ್ಷಿಯವರು ಕೊಟ್ಟಿರುವ ಆರೈಕೆ ಎಂಬ ತತ್ವದಲ್ಲಿ ನಮಗೆ ಕೊಟ್ಟಿದ್ದಾರೆ. ವಿಶ್ವವನ್ನು ಪರಿವರ್ತನೆ ಮಾಡಲು ಒಳ್ಳೆಯ ಆರೈಕೆ ತಲುಪ ಹಾಗೆ ಕೆಟ್ಟ ಆರೈಕೆಯು ಫಲ ನೀಡುತ್ತದೆ. ಎಂದರೆ ಒಳ್ಳೆಯ ಕಾರ್ಯಕ್ಕೆ ಒಳ್ಳೆಯ ಫಲ, ಕೆಟ್ಟ ಕಾರ್ಯಕ್ಕೆ ಕೆಟ್ಟ ಫಲ ಸಿಗುವಂತೆ ಇಂತಹ ಒಂದು ಕ್ರಿಯೆ ನಡೆಯಲು ನಮ್ಮ ಅಜ್ಞಾನವೇ ಕಾರಣ. ಇಂದಿನ ಕಾಲದಿಂದಲೂ ಆಧ್ಯಾತ್ಮಿಕ ಶಿಕ್ಷಣವನ್ನು ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಮುಂದುವರಿಸಿಕೊಂಡು ಬಂದಿದ್ದರೆ ನಮ್ಮ ದೇಶ ರಾಮರಾಜ್ಯವಾಗುತ್ತಿತ್ತು. ಆಧ್ಯಾತ್ಮಿಕ ಶಿಕ್ಷಣ ಚಿಕ್ಕ ವಯಸ್ಸಿನಲ್ಲೇ ಬರಬೇಕು. ಅದು ಪ್ರತಿಯೊಬ್ಬ ಮಕ್ಕಳಿಗೂ ಕಡ್ಡಾಯವಾಗಬೇಕು. ಆಗ ಮಕ್ಕಳು ಯಾವುದೇ ತಪ್ಪು ದಾರಿಯಲ್ಲಿ ನಡೆಯಲು ಕಾರಣರಾಗುವುದಿಲ್ಲ. ಅಂದರೆ ಗಿಡವಾಗಿ ಬಗ್ಗಿದ್ದು ಮರವಾದ ಮೇಲೆ ಬಾಗುತ್ತದೆಯೇ ಎಂಬ ಗಾದೆಯಂತೆ. ಗಿಡದಲ್ಲಿ ಇರುವಾಗ ಬಗ್ಗಿಸಬಹುದು, ಮರವನ್ನು ಬಗ್ಗಿಸಲು ಸಾಧ್ಯವಿಲ್ಲ. ಗಿಡ ಬೆಳೆಯುವಾಗ ಆ ಕಡೆ ಈ ಕಡೆ ಬೆಳೆಯದಿರುವ ಕೊಂಬೆಗಳನ್ನು ಮುರಿದರೆ ಹೇಗೆ ಮರ ನೇರವಾಗಿ ಎತ್ತರವಾಗಿ ಬೆಳೆಯುತ್ತದೆ, ಅದೇ ರೀತಿ ಮಕ್ಕಳು ತಪ್ಪು ಮಾಡಿದರೆ ತಿದ್ದಿ ಬೆಳೆಸಿದರೆ ಇಂದು ದೇಶದಲ್ಲಿ ಅನ್ಯಾಯ, ಅಕ್ರಮಣ, ಅತ್ಯಾಚಾರ, ಅನಾಚಾರಗಳು ಇರುತ್ತಿರಲಿಲ್ಲ. ಇಂದಿನ ಕಾಲದಲ್ಲಿ ಗುರುಕುಲಗಳು ಇತ್ತು. ಮಕ್ಕಳನ್ನು 12 ವರ್ಷದವರೆಗೂ ಗುರುಕುಲದಲ್ಲೇ ಬೆಳೆಸುತ್ತಿದ್ದರು. ಅದೇ ಪದ್ಧತಿ ಮುಂದುವರೆದಿದ್ದರೆ ಇಂದಿನ ಮಕ್ಕಳು ಉನ್ನತ ಸ್ಥಿತಿಯಲ್ಲಿ ಇರುತ್ತಿದ್ದರು. ಪ್ರಕೃತಿಯನ್ನು ಅರಿತಂತಹ ಜ್ಞಾನಿಗಳು ಅಜ್ಞಾನದಿಂದ ಜ್ಞಾನದ ಕಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯಲು ಮತ್ತು ಕೈ ಹಿಡಿದು ನಡೆಸಲು ದೇವರು ಗುರುಗಳ ರೂಪದಲ್ಲಿ ಪ್ರವೇಶ ಮಾಡುತ್ತಾರೆ.
ಗುರು ಪ್ರವೇಶ ಮಾಡಿ ಹೇಳುತ್ತಾರೆ, ಇಂದು ನಡೆಯುತ್ತಿರುವ ಈ ಜೀವನ ನಿನ್ನದಲ್ಲ. ಇದು ಒಂದು ದುಃಖಮಯವಾದ ಬದುಕು. ಇದು ಸತ್ಯವಲ್ಲ. ಇದು ಒಂದು ಅಸತ್ಯವಾದ ಜೀವನ. ಇದು ಯಾವುದೂ ಶಾಶ್ವತವಲ್ಲ. ಇಲ್ಲಿ ಎಲ್ಲವೂ ನಾಶವಾಗುತ್ತವೆ. ನಿನ್ನ ನಿಜವಾದ ಬದುಕನ್ನು ನಾನು ನಿನಗೆ ನೀಡುತ್ತೇನೆ. ನೀನು ನನ್ನ ಜೊತೆಯಲ್ಲಿ ಬರಲು ಒಪ್ಪಿಗೆ ಇದೆಯೇ ಎಂದು ಗುರು ಶಿಷ್ಯನನ್ನು ಕೇಳುತ್ತಾರೆ. ನಿನಗೆ ಒಪ್ಪಿಗೆ ಇದ್ದರೆ ನೀ ನನ್ನ ಜೊತೆ ಬಾ. ನಿನ್ನ ದಾರಿಯನ್ನು ನಿನಗೆ ತೋರಿಸುತ್ತೇನೆ. ಗುರು ಶಿಷ್ಯನ ಕೇಳ್ತಾರೆ, ನಿನಗೆ ನಿನ್ನ ಜೀವನನ ತಿಳ್ಕೋಬೇಕು ಅಂದ್ರೆ ನನ್ನ ಜೊತೆ ಬರಕ್ಕೆ ನಿಂಗೆ ಒಪ್ಪಿಗೆನಾ ಅಂತ ಕೇಳಿ ಒಂದು ಪ್ರಕೃತಿಯನ್ನು ತೋರಿಸಿ ಹೇಳ್ತಾರೆ. ನೋಡಲ್ಲಿ ಪ್ರಕೃತಿಯನ್ನು ಎಷ್ಟು ಸುಂದರವಾಗಿದೆ. ಬೆಟ್ಟ, ಗುಡ್ಡ, ಗಿಡ, ಮರಗಳು ಕಂಗೊಳಿಸುತ್ತಿದೆ. ನಿಸರ್ಗದಲ್ಲಿ ಎಲ್ಲಾ ವಸ್ತುಗಳನ್ನು ಉಪಯೋಗಿಸಿಕೊಂಡು ಜೀವನವನ್ನು ಮಾಡುತ್ತಿದ್ದೇವೆ. ಆಕಾಶದಲ್ಲಿ ನಕ್ಷತ್ರ ತಾರೆಯನ್ನು ನೋಡು, ಚಂದ್ರನ ಬೆಳಕನ್ನು ನೋಡು. ಮನಸ್ಸಿಗೆ ಎಷ್ಟೊಂದು ಆನಂದವನ್ನು ಉಂಟು ಮಾಡುತ್ತಿದೆ. ಕೋಟಿ ಕೋಟಿ ನಕ್ಷತ್ರಗಳು ಬಾನಿನಲ್ಲಿ ಮಿನುಗುತ್ತಿವೆ. ರಾತ್ರಿಯ ಸಮಯದಲ್ಲಿ ನಕ್ಷತ್ರಗಳು ಮತ್ತು ಚಂದ್ರನನ್ನು ನೋಡುತ್ತಾ ತನ್ನ ಮನಸ್ಸನ್ನು ತಲ್ಲಣಿಸುತ್ತಿದೆ. ತಂಪಾದ ಗಾಳಿಗೆ ಮೈಯನ್ನು ಒಡ್ಡಿ ಮನಸ್ಸು ಆನಂದದಿಂದ ಮಿನುಗುತ್ತಿದೆ. ಕಾಡು ಮೇಡುಗಳನ್ನು ನೋಡು, ಎಷ್ಟೊಂದು ಗಿಡ ಮರಗಳು ಹಸಿರಿನಿಂದ ತುಂಬಿ ತಾಂಡವಾಡುತ್ತಿದೆ. ಎಂತಹ ಮನೋಹರ ದೃಶ್ಯ. ಕಾಡಿನ ಹಲವು ರೀತಿಯ ಪ್ರಾಣಿ ಪಕ್ಷಿಗಳ ಒಡನಾಟ ನೋಡಲ್ಲಿ. ಪಕ್ಷಿಗಳ ಚಿಲಿಪಿಲಿಯ ನಾದ ಕಿವಿಗೆ ಇಂಪಾಗಿದೆ. ಬಣ್ಣ ಬಣ್ಣದ ಪಕ್ಷಿಗಳು ಆಡಿ ನಲಿಯುತ್ತಿವೆ. ಕೋಗಿಲೆಯು ಕೂಗುತ್ತಿದೆ. ಅದರ ಧ್ವನಿ ಯಾರು ಕೊಟ್ಟಿದ್ದು? ಯಾವ ಗುರುವಿಲ್ಲ. ತನ್ನಷ್ಟಕ್ಕೆ ತಾನೇ ಹಾಡಿ ನಲಿಯುತ್ತಿದೆ. ನವಿಲು ನರ್ತಿಸುತ್ತಿದೆ. ಜಿಂಕೆಯ ಸುಂದರ ರೂಪ, ಹುಲಿ ಸಿಂಹಗಳ ಗರ್ಜನೆ, ಆನೆಗಳು ಮತ್ತು ತನ್ನ ಮರಿಯೊಂದಿಗೆ ಬರುತ್ತಿರುವ ದೃಶ್ಯ ಮನೋಹರವಾದದ್ದು. ಪ್ರಕೃತಿಯ ಸೌಂದರ್ಯವನ್ನು ವರ್ಣಿಸಲು ಅಸಾಧ್ಯ. ಬೆಟ್ಟದಿಂದ ಹರಿಯುವ ಆ ಜಲಪಾತ ವಿಸ್ಮಯವಾದದ್ದು. ಇದೆಲ್ಲ ಪ್ರಕೃತಿಯ ಸ್ವಯಂ ಪರಿವರ್ತನೆಯಲ್ಲವೇ ಮಾನವ ಎಂದು ಗುರು ಒಂದು ಪ್ರಕೃತಿಯನ್ನು ಅಥವಾ ನಿಸರ್ಗವನ್ನು ತೋರಿಸಿ ವರ್ಣಿಸುತ್ತಾರೆ. ಗುರು ಕೇಳುತ್ತಾರೆ ಶಿಷ್ಯನನ್ನು, ಎಂದಾದರೂ ಇದನ್ನು ಆನಂದಿಸಿದ್ದೀಯಾ? ಅಥವಾ ಇದು ಹೇಗೆ ಪರಿವರ್ತನೆಯಾಗಿದೆ ಎಂದು ಚಿಂತಿಸಿದ್ದೀಯಾ? ಪ್ರಕೃತಿ ಯಾವ ಲಾಭವನ್ನು ಅಪೇಕ್ಷೆ ಪಡದೆ ತನ್ನ ಕಾರ್ಯವನ್ನು ಎಷ್ಟು ಸುಂದರವಾಗಿ ರೂಪವಾಗಿ ನಿರ್ವಹಿಸುತ್ತಿದೆ. ನೀನು ಇದೇ ನಿಸರ್ಗದ ಮಡಿಲಲ್ಲಿ ಹುಟ್ಟಿ ಬಂದಿದ್ದೀಯಾ? ನಿನಗೆ ಗೊತ್ತೇ ಮಗು? ನಾನು ನಿನಗೆ ತಿಳಿಸುತ್ತೇನೆ, ನನ್ನೊಡನೆ ಬಾ ಮಗು. ಮಾನವ ಜನ್ಮ ಹೇಗೆ ಸ್ವಯಂ ಪರಿವರ್ತನೆಯನ್ನು ಹೊಂದಿದೆ ಎಂಬ ಸತ್ಯದ ಅರಿವನ್ನು ತಿಳಿಸುತ್ತೇನೆ ನೋಡಿಲ್ಲಿ ಎಂದು ಗುರುಗಳು ಶಿಷ್ಯನಿಗೆ ಹೇಳುತ್ತಾರೆ. ಆದರೆ ನೀನು ನನ್ನ ಜೊತೆಯಲ್ಲಿ ಬರುವ ಮುಂಚೆ ಚಿಂತನೆ ಮಾಡು. ಒಂದು ಸಂಕಲ್ಪವನ್ನು ಮಾಡು ಮಗು. ನಾನು ಯಾರು? ಪ್ರಕೃತಿ ಎಂದರೆ ಯಾರು? ದೇವರು ಎಂದರೆ ಯಾರು? ಈ ಸತ್ಯವನ್ನು ಅರಿಯುವವರೆಗೂ ನಾನು ನಿಮ್ಮ ಜೊತೆಯಲ್ಲೇ ಇರುತ್ತೇನೆ, ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಸಂಕಲ್ಪ ಅಥವಾ ಪ್ರಮಾಣ ಮಾಡಬೇಕು. ಆಗ ಮಾತ್ರ ನಾನು ನಿನಗೆ ಈ ಸತ್ಯದ ಅರಿವನ್ನು ನೀಡುತ್ತೇನೆ. ಇಲ್ಲಿ ಸಂಕಲ್ಪ ಒಂದೇ ಇದ್ದರೆ ಸಾಲದು, ಇದಕ್ಕೆ ಸಾಧನೆಯೂ ಬೇಕು ಮಗು ಎಂದು ಗುರುಗಳು ಶಿಷ್ಯನಿಗೆ ಹೇಳುತ್ತಾರೆ. ನಿನ್ನ ಮೂಲವನ್ನು ತಿಳಿಯಲು ಒಂದು ಗುರಿ ಬೇಕು. ಅದಕ್ಕೆ ಗುರುವಿನ ಅವಶ್ಯಕತೆ ಮುಖ್ಯ. ಗುರುವಿಲ್ಲದ ವಿದ್ಯೆಯಲ್ಲ. ಗುರಿ ಮುಟ್ಟಲು ಸಾಧ್ಯವೂ ಇಲ್ಲ. ಇದಕ್ಕೆ ಗುರುವಿನ ಮಾರ್ಗದರ್ಶನ ಮುಖ್ಯ. ಇಲ್ಲಿ ಗುರಿ ಮುಟ್ಟಲು 3 ಅಂಶಗಳು ಇವೆ: ಸಂಕಲ್ಪ, ಸಾಧನೆ, ಸೇವೆ. 3 ಮುಖ್ಯವಾದ ಅಂಶಗಳು. ಒಂದು ಬೀಜ ಮೊಳಕೆ ಒಡೆಯುವ ಮೊದಲು ಅದು ಸಂಕಲ್ಪ ಮಾಡುತ್ತದೆ, ನಾನು ಒಂದು ದೊಡ್ಡ ಮರವಾಗಬೇಕು ಎಂದು. ಬೀಜದ ಸಂಕಲ್ಪವೇ ಮೊಳಕೆ ಒಡೆಯಲು ಕಾರಣ. ಮೊಳಕೆ ಒಡೆದ ಬೀಜ ಒಂದು 3-4 ಅಡಿ ಸಸ್ಯವಾಗಿ ಬೆಳೆಯುತ್ತದೆ, ಗಿಡವಾಗುತ್ತದೆ. ನಂತರ ಆ ಗಿಡ ಬೆಳೆದಂತ ಸಮಯದಲ್ಲಿ ಗಿಡವನ್ನು ಮಕ್ಕಳು ಚಿಗುರನ್ನು ಮುರಿಯುತ್ತಾರೆ. ದನ ಕರುಗಳು ಅಥವಾ ಕುರಿ ಮೇಕೆಗಳು ತಿನ್ನುತ್ತವೆ. ಗಾಳಿ ಬೀಸಿದಾಗ ಕೊಂಬೆಗಳು ಮುರಿದು ಬೀಳುತ್ತದೆ, ಗಿಡವೂ ಸಹ ಬಿದ್ದು ಹೋಗುತ್ತದೆ. ಆದರೂ ಅದು ಯಾವುದಕ್ಕೂ ಅಂಜದೆ ಅಳುಕದೆ ಮತ್ತೆ ಬಿರುಗಾಳಿಗೆ ಮೈಯೊಡ್ಡಿ ಬೆಳೆದು ದೊಡ್ಡ ಮರವಾಗಿ ಬೆಳೆಯುತ್ತದೆ. ಬಿದ್ದ ಗಿಡ ಮತ್ತೆ ಬೆಳೆದು ಮರವಾಗಲು ಬೀಜದಲ್ಲಿದ್ದ ಸಂಕಲ್ಪವೇ ಕಾರಣ. ಯಾರು ತೊಂದರೆಯನ್ನು ಕೊಟ್ಟರೂ ತಾನು ಒಂದು ದಿನ ಬೆಳೆದು ಮರವಾಗಿ ನಿಲ್ಲುತ್ತಲ್ಲ, ಅದು ಸಾಧನೆ ಅಥವಾ ಸಾಹಸ ಮಗು. ಮರವಾದರೆ ಸಾಲದು, ಎಲೆಯಿಲ್ಲದ ಚಿಗುರಿಲ್ಲದ ಮರವಾಗಬಾರದು. ಅದು ಎಂತಹ ಮರವಾಗಬೇಕು? ಚಿಗುರಬೇಕು, ಮರದ ತುಂಬ ಎಲೆಗಳು ತುಂಬಿರಬೇಕು, ಫಲವನ್ನು ಕೊಡುವಂತಹ ಮರವಾಗಬೇಕು. ಇದು ಸೇವೆ ಮಗು. ಯಾವಾಗ ದಣಿದು ನೊಂದು ಬೆಂದು ಬಂದವರಿಗೆ ನೆರಳಾಗಬೇಕು, ಹಸಿದು ಬಂದವರಿಗೆ ಆಹಾರವಾಗಬೇಕು, ಬಿಸಿಲಿನಿಂದ ಬಂದವರಿಗೆ ನೆರಳಾಗಬೇಕು, ತಂಪಾದ ಗಾಳಿಯನ್ನು ಬೀಸಿ ಮನಸ್ಸಿಗೆ ಆನಂದವನ್ನು ನೀಡುವಂತಾಗಬೇಕು. ಇದು ಪ್ರಕೃತಿಯ ಸೇವೆ ಮಗು.
ನಾನು ನಿನಗೆ ಒಂದು ಮರದ ಕಥೆಯನ್ನು ಹೇಳಿದ್ದೇನೆ. ಇದೇ ರೀತಿಯಾಗಿ ಈ ನಿಸರ್ಗದಲ್ಲಿ ಕೋಟಿ ಕೋಟಿ ಮರಗಳು ಕಂಗೊಳಿಸುತ್ತಿವೆ. ಆದರೂ ನಾನು ಮಾನವನಿಗೆ ನೆರಳಾಗಿದ್ದೇನೆ, ಆಹಾರವಾಗಿದ್ದೇನೆ ಎಂದು ಹೇಳಲಿಲ್ಲ, ಅಂಗಿಸಲಿಲ್ಲ. ಋಣ ತೀರಿಸು ಎಂದು ಯಾರನ್ನೂ ಕೇಳಲಿಲ್ಲ. ತನ್ನ ಸೇವೆಯನ್ನು ನಿಸ್ವಾರ್ಥದಿಂದ ಸೇವೆ ಮಾಡುತ್ತಿದೆ ಈ ನಿಸರ್ಗ. ನೀನು ನಿನ್ನ ಗುರಿ ಮುಟ್ಟಲು ನೀನು ಸಹ ಇಂತಹ ಒಂದು ಸಾಧನೆಯನ್ನು ಮಾಡಬೇಕು. ಅದಕ್ಕೆ ನೀನು ಒಂದು ಸಂಕಲ್ಪ ಮಾಡು. ಅದೇ ನಿನ್ನನ್ನು ಸಾಧನೆಯವರೆಗೂ ಕರೆದೊಯ್ಯುತ್ತದೆ. ನಿನ್ನ ದಾರಿ ನಿನಗೆ ಸಿಗುತ್ತದೆ. ಅದೇ ಸಾಧನೆ, ಸಾಹಸ ನಿನ್ನನ್ನು ಸೇವೆಯವರೆಗೂ ಕರೆದೊಯ್ಯುತ್ತದೆ. ಇದಕ್ಕೆ ನಿನಗೆ ನನ್ನ ಜೊತೆ ಬರಲು ಒಪ್ಪಿಗೆಯೇ ಎಂದು ಗುರು ತನ್ನ ಶಿಷ್ಯರನ್ನು ಕೇಳುವ ಮೊದಲು ಹೇಳುತ್ತಾರೆ. ಶಿಷ್ಯನನ್ನ ಹೇಳ್ತಾರೆ, ನನಗೆ ನನ್ನ ಜೊತೆ ಬರಲು ನಿನಗೆ ಒಪ್ಪಿಗೆ ಇದೆಯೇ ಅಂತ. ಅಂದರೆ ಶಿಷ್ಯನ ಆತ್ಮದೊಡನೆ ಸಂಪರ್ಕವಿಟ್ಟು ಮಾತನಾಡುತ್ತಾರೆ. ಯಾವ ಆತ್ಮಕ್ಕೆ ತನ್ನ ಮೂಲವನ್ನು ತಿಳಿಯುವ ಹಂಬಲವಿರುತ್ತದೆಯೋ ಅಂತಹ ಒಂದು ಆತ್ಮವನ್ನು ಹೊಂದಿರುವ ದೇಹವನ್ನು, ಅಂದರೆ ಮಾನವನನ್ನು ಶಿಷ್ಯರನ್ನಾಗಿ ಮಾಡಿಕೊಳ್ಳುತ್ತಾರೆ. ಯಾರಿಗಾದರೂ ಒಂದು ಸಂಕಲ್ಪವಿರಬೇಕು, ಸಾಧನೆಯೂ ಬೇಕು, ಸೇವೆಯೂ ಬೇಕು. ಈ ಮೂರು ಮುಖ್ಯ ಅಂಶಗಳು ಗುರಿ ಮುಟ್ಟಲು. ಗುರು ಶಿಷ್ಯರ ಸಂಭಾಷಣೆ. ಈ ದೇಹ ಆಗಿರುವುದು ಪಂಚಭೂತಗಳಿಂದ. ಈ ಪಂಚಭೂತಗಳು ಅಣುಗಳ ಒಕ್ಕೂಟದಿಂದ. ಅಣುವಾಗಿರುವುದು ದೈವಿಕ ಕಣಗಳಿಂದ. ದೈವಿಕ ಕಣಗಳು ಆಗಿರುವುದು ಬಟ್ಟ ಬಯಲಿನಿಂದ. ಬಟ್ಟ ಬಯಲು ಎಂದರೆ ದೇವರು. ಬಯಲು ಎಲ್ಲಿದೆ? ಪ್ರಕೃತಿಯಲ್ಲಿದೆ. ದೈವಿಕ ಕಣ ಇರುವುದು ಪ್ರಕೃತಿಯಲ್ಲಿ, ಅಣುವಿರುವುದು ಪ್ರಕೃತಿಯಲ್ಲಿ, ಪಂಚಭೂತಗಳು ಪ್ರಕೃತಿಯಲ್ಲಿದೆ. ಇದೇ ಬಟ್ಟ ಬಯಲಿನ ಸ್ವಯಂ ಪರಿವರ್ತನೆಯಿಂದ ದೈವಿಕ ಕಣವಾಗಿ, ಕಣ ಅಣುವಾಗಿ, ಅಣು ಪಂಚಭೂತಗಳಾಗಿ, ಪಂಚಭೂತಗಳು ಜೀವ ಮತ್ತು ಜೀವರಾಶಿಗಳಾಗಿವೆ. ಇಲ್ಲಿ ಪಂಚಭೂತಗಳಿಗೂ ಮಾನವನ ದೇಹಕ್ಕೂ ಇರುವ ಹೊಂದಾಣಿಕೆ. ಆಕಾಶ ಪ್ರಾಣಶಕ್ತಿ, ಗಾಳಿ ಉಸಿರಾಟ, ಬೆಂಕಿ ಉಷ್ಣ, ನೀರು ರಕ್ತ, ನೆಲ ಮೂಳೆ ಮಾಂಸ. ಪಂಚಭೂತಗಳು ಎಲ್ಲಿದೆ? ಪ್ರಕೃತಿಯಲ್ಲಿದೆ. ಆಕಾಶ ಕಣ ನಿನ್ನ ದೇಹದಲ್ಲಿ ಪ್ರಾಣವಾಗಿ ಸುತ್ತುತ್ತಾ ಇದೆ. ಗಾಳಿ ಚಲನೆ, ಉಷ್ಣ ಚಲನೆ, ರಕ್ತ ಚಲನೆ, ಪ್ರಾಣ ಚಲನೆ, 4 ಚಲನೆಗಳು ನಮ್ಮ ದೇಹದಲ್ಲಿ ಇದೆ. ದೇಹ ರೂಪುಗೊಂಡಿರುವುದು ಪಂಚಭೂತಗಳಿಂದ, 4 ಭೂತಗಳಿಂದ. ನೀನು ಅರಿಯಬೇಕಾಗಿರುವುದು ಪ್ರಾಣವನ್ನು ಅರಿಯಬೇಕು, ಆತ್ಮವನ್ನು ಅರಿಯಬೇಕು. ಆತ್ಮದಲ್ಲಿ ಮನಸ್ಸು ಇದೆ, ಪ್ರಾಣ ಇದೆ, ಅರಿವು ಇದೆ, ಆತ್ಮ ಇದೆ. ಈ 4 ನೀನು ಅರಿಯಬೇಕು. ನಾನು ನಿನಗೆ ಇಲ್ಲಿಯವರೆಗೆ ಹೇಳಿದ ಮಾತುಗಳನ್ನು ಕೇಳುತ್ತಿದ್ದೀಯಲ್ಲ. ಯಾವುದರಿಂದ ಹೇಳು ಮಗು? ಅಂದರೆ ಮನಸ್ಸಿನಿಂದ ಕೇಳುತ್ತಿದ್ದೀಯಲ್ಲ. ಈ ಮನಸ್ಸು ಪಂಚೇಂದ್ರಿಯಗಳ ಮೂಲಕ ಕೆಲಸ ಮಾಡುತ್ತದೆ. ಅದು ಯಾವುದು ಗೊತ್ತೇ? ನೋಡಲ್ಲಿ, ಕಾಡಿನಲ್ಲಿರುವ ಸಸ್ಯದಿಂದ ಮೊದಲನೇ ಅರಿವು ಬಂದಿದೆ, ಸ್ಪರ್ಶಾನುಭವ. ಎರಡನೇ ಅರಿವು ಬಂದಿರುವುದು ಎಲೆಯನ್ನು ತಿನ್ನುತ್ತಿರುವ ಆ ಹುಳುವಿನಿಂದ, ರುಚಿಯ ಅನುಭವವಾಗಿ ಬಂದಿದೆ. ಮೂರನೇ ಅರಿವು ಹೇಗೆ ಬಂತು ಗೊತ್ತೇ? ಇರುವೆಯಿಂದ. ಈ ಸುಂದರವಾದ ಕಾಡಿನಲ್ಲಿ ಹೂವಿನ ಪರಿಮಳವನ್ನು ಸವಿಯುತ್ತಿದ್ದೀಯಲ್ಲ, ಆ ವಾಸನೆ ಅದು ಯಾರು ಕೊಟ್ಟಿದ್ದು ಗೊತ್ತಾ? ಕ್ರಿಮಿಕೀಟಗಳು. ಈ ಸುಂದರವಾದ ನಿಸರ್ಗ ಮಾತೆಯನ್ನು ನೋಡುತ್ತಿದ್ದೀಯಲ್ಲ, ಆ ದೃಶ್ಯವನ್ನು ಯಾರು ಕೊಟ್ಟದ್ದು? ಇದೇ ಕಾಡಿನಲ್ಲಿರುವ ಸರೀಸೃಪಗಳು. ಅಂದರೆ ಬೆಳಕನ್ನು ಗ್ರಹಿಸುವ ಅರಿವನ್ನು ಕೊಟ್ಟಿರುವುದು. ಈ ಕಾಡಿನಲ್ಲಿರುವ ಹಕ್ಕಿ ಪಕ್ಷಿಗಳ ಚಿಲಿಪಿಲಿ ನಾದವನ್ನು, ಕೋಗಿಲೆಯ ಧ್ವನಿಯನ್ನು, ಹರಿಯುವ ಜಲಪಾತದ ನಾದವನ್ನು ಅನುಭವಿಸಿ ಆನಂದಿಸುತ್ತಿದ್ದೀಯಲ್ಲ, ನಿನಗೆ ಕೊಟ್ಟವರ್ಯಾರು ಗೊತ್ತೇ ಮಗು? ಪ್ರಾಣಿ ಪಕ್ಷಿಗಳು. ಅದೇ ಶಬ್ದವಾಗಿ ಕೊನೆಯ ಅರಿವಾಗಿ ಬಂದದ್ದು ಪ್ರಕೃತಿಯ ಸ್ವಯಂ ಪರಿವರ್ತನೆ. ಯಾವುದು ಗೊತ್ತೇ ಮಗು? ಹೇಳಿದ್ದನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದೀಯಲ್ಲ, ಆ ನಿನ್ನ ಮನಸ್ಸು, ಅದೇ ನೀನು ಮಗು. ದೈವದ ಸ್ವಯಂ ಪರಿವರ್ತನೆಯ ಕೊನೆಯವನಾಗಿ ಬಂದವನು ಮಾನವ ಬೇರೆ ಯಾರೂ ಅಲ್ಲ. ದೈವದ ಸ್ವಯಂ ಪರಿವರ್ತನೆಯೇ ಮಾನವ. ಇದೇ ಪ್ರಕೃತಿಯ ರಹಸ್ಯ ಮಗು. ಹೇಳುವುದನ್ನು ನೀನು ಕೇಳಿಸಿಕೊಂಡೆ ಅಷ್ಟೇ. ಇದನ್ನು ನೀನೇ ಅರಿಯಬೇಕು. ಈ ಸತ್ಯವನ್ನು ನೀನೇ ಗ್ರಹಿಸಬೇಕು. ನಾನು ನಿನಗೆ ಹೇಳಿದ್ದನ್ನು ನಂಬುವುದಲ್ಲ, ಸ್ವತಃ ನೀನೇ ಅರಿಯಬೇಕು. ಅದಕ್ಕೆ ದಾರಿಯನ್ನು ನಾನು ನಿನಗೆ ನೀಡುತ್ತಿದ್ದೇನೆ. ನೀನು ನಿನ್ನ ಸಂಕಲ್ಪದಿಂದ, ಸಾಹಸದಿಂದ ಸಾಧನೆಯನ್ನು ಮಾಡಬೇಕು. ಅಂದರೆ ದೈವ ಪ್ರಾರ್ಥನೆಯನ್ನ ಕೊಟ್ಟಿದಾರಲ್ಲ ಹಾಗೆ. ದೈವ ಸರ್ವಾಶಕ್ತಿಯ ದೈವವದು ಎಲ್ಲೆಲ್ಲೂ ಇರುವುದು ಎಡಬಿಡದೆ. ಹೇಳಿದ ಮಾತ್ರಕ್ಕೆ ನಂಬದಿರು, ಸ್ವತಃ ಚಿಂತಿಸಿ ತಿಳಿದುಕೋ. ಅಂದ್ರೆ ನಾನು ಹೇಳಿದ ಮಾತ್ರಕ್ಕೆ ನೀನು ನಂಬೇಡ, ನೀನೇ ಸ್ವತಃ ಚಿಂತನೆ ಮಾಡಿ ಇದನ್ನ ಸತ್ಯನ ಅಸತ್ಯನ ತಿಳ್ಕೋಬೇಕು ಅಂತೇಳಿ ಗುರು ಶಿಷ್ಯನಿಗೆ ಹೇಳ್ತಾರೆ. ಚಿಂತನೆಯ ಆದಿಯಲ್ಲಿ, ಅಂದ್ರೆ ದೇಹ ಅಭ್ಯಾಸವನ್ನು ಮತ್ತು
ಕಾಯಕಲ್ಪವನ್ನು ಕೊಟ್ಟು ದೇಹದಲ್ಲಿ ಪ್ರಾಣಶಕ್ತಿಯನ್ನು ಹೆಚ್ಚಿಸುವ ಮಾರ್ಗವನ್ನು ಕೊಡುತ್ತಾರೆ. ನಂತರ ಗುರು ತನ್ನ ಶಕ್ತಿಯಿಂದ ಅರಿವಿನಿಂದ ಶಿಷ್ಯನ ಮೂಲಾಧಾರದಲ್ಲಿ ಇರುವ ಕುಂಡಲಿನಿ ಶಕ್ತಿಯನ್ನು ಎಚ್ಚರಿಸಿ ಆಜ್ಞಾಚಕ್ರಕ್ಕೆ ತಂದು ನಿಲ್ಲಿಸುತ್ತಾರೆ. ನಂತರ ಆಜ್ಞಾಚಕ್ರದಲ್ಲಿ ಇರುವ ಕುಂಡಲಿನಿ ಶಕ್ತಿಯನ್ನು ಮೂಲಾಧಾರಕ್ಕೆ ಮತ್ತೆ ಅದೇ ಮೂಲಕ ಇಳಿಸುತ್ತಾರೆ. ಆಜ್ಞಾದಿಂದ ಮೂಲಾಧಾರಕ್ಕೆ ಹೋಗಿ ಬರುವ ದಾರಿಯನ್ನು ಮತ್ತು ಮೂಲಾಧಾರದಲ್ಲಿ ತನ್ನ ಪ್ರಾಣವನ್ನು ನಿಲ್ಲಿಸುವುದನ್ನು ಸಹ ಕಲಿಸುತ್ತಾರೆ. ದೀಕ್ಷೆಯಿಂದ ದೈವ ಶಕ್ತಿಯನ್ನು ಜಾಗೃತಗೊಳಿಸುತ್ತಾರೆ. ನಂತರ ಗುರು ತನ್ನ ನಯನದ ಅಂದರೆ ಕಣ್ಣುಗಳ ಮೂಲಕ ತುರ್ಯಂ ಧ್ಯಾನವನ್ನು ಕೊಟ್ಟು ಶಿಷ್ಯನ ಜೀವದೊಂದಿಗೆ ತನ್ನ ಜೀವವನ್ನು ಸಹ ಬೆರೆಸುತ್ತಾರೆ. ಇದನ್ನು ಪುನರ್ಜನ್ಮ ಎಂದು ಗುರುಗಳು ಹೇಳುತ್ತಾರೆ. ತಂದೆ ತಾಯಿಯಿಂದ ಬಂದ ಒಂದು ಜನ್ಮವೆಂದರೆ ಇನ್ನೊಂದು ಗುರುಗಳಿಂದ ಬಂದದ್ದು ಮತ್ತೊಂದು ಜನ್ಮ. ಇಂದ್ರಿಯಗಳಲ್ಲಿ ಹೋಗುವ ಮನಸ್ಸನ್ನು ತನ್ನ ಮೂಲವಾದ ಪ್ರಾಣದ ಮೇಲೆ ಮನಸ್ಸಿಟ್ಟು ಧ್ಯಾನ ಮಾಡುವುದನ್ನು ಕಲಿಸುತ್ತಾರೆ. ಇಲ್ಲಿಂದ ನಾವು ಶ್ರದ್ಧೆ ಭಕ್ತಿಯಿಂದ ತನ್ನ ಸಂಕಲ್ಪದ ಮೂಲವನ್ನು ಹುಡುಕಲು ಪ್ರಾರಂಭಿಸಬೇಕು. ಧ್ಯಾನ ಎಂದರೆ ಮನಸ್ಸನ್ನು ನಿಲ್ಲಿಸುವುದಲ್ಲ, ವಿಸ್ತರಿಸಬೇಕು. ಮನಸ್ಸನ್ನು ವಿಸ್ತರಿಸಿದಾಗ ಪ್ರಕೃತಿಯ ರಹಸ್ಯವನ್ನು ಅರಿಯಲು ಸಾಧ್ಯ. ಮನಸ್ಸನ್ನು ನಿಲ್ಲಿಸುವುದು ಗೊತ್ತಿರಬೇಕು. ಅಂದರೆ ಎಲ್ಲಿ ಪಾರ್ಕಿಂಗ್ ಇರುತ್ತೆ ಅಲ್ಲಿ ಗಾಡಿನ ನಿಲ್ಲಿಸ್ಬೇಕು. ನೋ ಪಾರ್ಕಿಂಗ್ ಇರೋ ಕಡೆ ಗಾಡಿ ನಿಲ್ಲಿಸೋದಲ್ಲ. ಇದನ್ನ ಒಬ್ರು ಜ್ಞಾನಿ ಹೇಳಿದಂತಹ ಒಂದು ಮಾತು. ಮನಸ್ಸು ನಿಂತರೆ ಕಲ್ಲು ಕಂಬವಾಗಿರ್ತಿತ್ತು, ಶಿಲ್ಪಿ ಆಗ್ತಾ ಇರ್ಲಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಬೇಲೂರು ಹಳೇಬೀಡಿನ ದೇವಸ್ಥಾನವನ್ನು ಎಷ್ಟು ಸುಂದರವಾಗಿ ಚಿತ್ರೀಕರಿಸಿದ್ದಾರಲ್ಲ ಆ ಶಿಲ್ಪಿ ರಕಣಾಚಾರ್ಯವರ ಮನಸ್ಸು ಎಷ್ಟು ವಿಶಾಲವಾಗಿರಬೇಕು ಅಂತ ನಾವು ಚಿಂತಿಸ್ಬೇಕು ಸ್ನೇಹಿತರೆ. ನೀರು ನಿಂತರೆ ಕೆರೆ, ನೀರು ಹರಿದರೆ ನದಿ. ನಾವು ನಿಂತ ನೀರಾಗಬಾರದು, ಹರಿಯುವ ನೀರಾಗಬೇಕು. ಕೆರೆಯ ನೀರನ್ನು ಕುಡಿಯಲು ಸಾಧ್ಯವಿಲ್ಲ. ಧ್ಯಾನ ಒಂದೇ ಅಲ್ಲ, ಅಂತರಂಗ ಪರಿಶೀಲನೆಯನ್ನು ಮಾಡಬೇಕು. ನಮ್ಮ ಅಂತರಂಗ ಪರಿಶೀಲನೆ ಮಾಡಲು ಗುರುಗಳು ನಮಗೆ ಹಂತವಾಗಿ ತಪ್ಪುಗಳನ್ನು ನೋಡಿ ತಿಳಿದು ಅರಿತು ತಿದ್ದಿಕೊಳ್ಳಲು ಅದಕ್ಕೂ ನಮಗೆ ದಾರಿಯನ್ನು ಕೊಟ್ಟಿದ್ದಾರೆ. ಆತ್ಮಾವಲೋಕನ ಮಾಡಬೇಕು. ಅಂದರೆ ಭಾವನೆ ಬಂತು, ಭಾವನೆಯಿಂದ ಆಸೆ ಬಂತು, ಆಸೆಯಿಂದ ಕೋಪ ಬಂತು, ಕೋಪದಿಂದ ಚಿಂತೆ ಬಂತು. ನಾವು ದಿನನಿತ್ಯ ಮಾಡುತ್ತಿರುವ ಕೆಲಸ ಇದೆ. ಎಷ್ಟು ಇಂದಿನ ಜನ್ಮಾಂತರದಿಂದ ಮಾಡಿಕೊಂಡು ಬಂದಿರುವ ಕಾರ್ಯ ಇದೆ. ಆದ್ದರಿಂದ ಮೂಟೆ ಕರ್ಮಗಳನ್ನ ಒತ್ತಿ ಬಂದಿದ್ದೇವೆ. ಒಂದು ದಿನದಲ್ಲಾಗಲಿ, ಒಂದು ತಿಂಗಳಲ್ಲಾಗಲಿ ಅಥವಾ ವರ್ಷಗಳಲ್ಲಿ ಈ ಕರ್ಮವನ್ನು ಕಳೆಯಲು ಆಗಲ್ಲ. ಅದಕ್ಕೆ ಸಮಯನ ತೆಗೆದುಕೊಳ್ಳುತ್ತೆ. ಆದ್ರೆ ನಾವು ಸಾಧನೆಯನ್ನ ನಿಲ್ಲಿಸಬಾರ್ದು. ಅಂದ್ರೆ ಇಲ್ಲಿಂದ ನಮ್ಮ ಸಾಧನೆಯನ್ನ ಆರಂಭವಾಗುತ್ತದೆ. ಅಂದ್ರೆ ನಮ್ಮಲ್ಲಿ ಇರುವ ದುರ್ಗುಣಗಳನ್ನು ಸದ್ಗುಣಗಳನ್ನಾಗಿ ಮಾಡಿಕೊಳ್ಳಬೇಕು. ಅದಕ್ಕೆ ನಮಗೆ ವೇದಾದ್ರಿ ಮಹರ್ಷಿಯವರು 6 ಗುಣಗಳ ಸುಧಾರಣೆಯ ತತ್ವವನ್ನು ಸಹ ಕೊಟ್ಟಿದ್ದಾರೆ. ಇಲ್ಲಿ ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ನೀನು ಏನನ್ನೂ ಕಲಿಬೇಕಾಗಿಲ್ಲ, ಇರುವುದನ್ನ ಬಿಟ್ರೆ ಸಾಕು. ಅಂದ್ರೆ ನಿನ್ನಲ್ಲಿ ಏನು ಕೆಟ್ಟ ಗುಣ ಇದೆ ಅದನ್ನ ಬಿಟ್ರೆ ಸಾಕು, ನೀನ್ ದೇವ್ರಾಗ್ತೀಯಾ ಅಂತ ಹೇಳ್ತಾರೆ. ಏನನ್ನ ಬಿಡ್ಬೇಕು? ಸ್ವಲ್ಪ ಸುಳ್ಳು ಹೇಳೋದನ್ನ ಬಿಡು, ಸ್ವಲ್ಪ ಕಳ್ತನ ಮಾಡ್ತಿಲ್ಲ ಅದನ್ನ ಬಿಡಪ್ಪ ಸಾಕು. ನೀನು ಯಾವಾಗ್ಲೂ ಇನ್ನೊಂದು ಜೀವನ ಕೊಂದು ತಿಂತಿಯಲ್ಲ ಅದನ್ನ ಬಿಟ್ಬಿಡಪ್ಪ ಸಾಕು, ನೀನ್ ದೇವ್ರಾಗ್ತೀಯಾ. ನೀನು ಅವ್ರಿವ್ರಿಗೆ ಹೀಯಾಳಿಸ್ತಿಯಲ್ಲ ಅದು ಸ್ವಲ್ಪ ಬಿಟ್ಬಿಡಪ್ಪ ಸಾಕು, ನೀನು ದೇವ್ರಾಗ್ತೀಯಾ. ತನ್ನನ್ನು ತಾನೇ ಹೊಗಳ್ಕೊಂತಿಲ್ಲ ಅದು ಸ್ವಲ್ಪ ಬಿಟ್ಬಿಡು ಸಾಕು, ನೀನು ದೇವ್ರಾಗ್ತೀಯಾ. ಇದರಿಂದ ನಿನ್ನ ಅಂತರಂಗನೂ ಶುದ್ಧಿ ಮತ್ತು ಬಹಿರಂಗನೂ ಶುದ್ಧಿ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಬಸವಣ್ಣವರು. ಅಂದ್ರೆ ನಮ್ಮಲ್ಲಿ ಏನು ಕೆಟ್ಟ ಗುಣಗಳಿದೆ ಅದನ್ನ ಬಿಟ್ರೆ ಸಾಕು, ನಾವು ದೇವ್ರ ಆಗ್ಲಿಲ್ಲ ಅಂದ್ರು ಮಾನವರಾಗಿ ಜೀವನ ಮಾಡೋದಂತೂ ಸತ್ಯ. ಅದನ್ನೇ ಅವರು ವಚನದ ರೂಪದಲ್ಲಿ ಹೇಳ್ತಾರೆ ಬಸವಣ್ಣವರು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರ ನೋಡಿ ಅಸಹ್ಯ ಪಡಬೇಡ, ಇತರರ ಅಳಿಯಲು ಬೇಡ, ತನ್ನನ್ನು ತಾನು ಬಣ್ಣಿಸಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಕೂಡಲ ಸಂಗಮ ದೇವ ನೀ ಹೊಲಿಯನ್ನ. ಅಂದ್ರೆ ಇದೊಂದು 4 ಸಾಲಲ್ಲೇನೆ ಹೇಳ್ತಾರೆ ನಮ್ಗೆ ಬಸವಣ್ಣವರು. ನಮ್ಮನ್ನ ನಾವು ಹೇಗೆ ತಿಳ್ಕೋಬೇಕು ಅನ್ನೋದನ್ನ ನಮ್ಗೆ ಹೇಳಿದ್ದಾರೆ ಬಸವಣ್ಣವರು. ಆದ್ರೂ ನಾವು ಏನು ಬದಲಾವಣೆ ಆಗಿಲ್ಲ. ಇದೇ ಮಾತನ್ನು ಗೌತಮ ಬುದ್ಧರು ಹೇಳ್ತಾರೆ, ನೀನು ಗುರಿ ಮುಟ್ಟಲು ನಿನ್ನಲ್ಲಿರುವ ಕಾಮ, ಕ್ರೋಧ, ಮದ, ಮಾತ್ಸರ್ಯವನ್ನು ಬಿಡು, ಆಗ್ಲಿ ನಿನ್ನ ಗುರಿ ಮುಟ್ಟಲು ಸಾಧ್ಯ ಅಂತೇಳಿ ಆ ಒಬ್ರು ಶಿಷ್ಯನಿಗೆ ಅವ್ರು ಹೇಳ್ತಾರೆ ಗುರುಗಳು. ಯಾವ ತರ ಮಾಡ್ಬೇಕು ಇದನ್ನ ಅಂದ್ರೆ, ಮೊದಲು ನೀನು ಧ್ಯಾನ ಮಾಡು. ಧ್ಯಾನ ಮಾಡಿ ಚೆನ್ನಾಗಿ ಮನಸ್ಸಿನೆಲ್ಲ ಗೊಂದಲಗಳೆಲ್ಲ ಕಮ್ಮಿ ಆಗ್ಬೇಕು, ಮನಸ್ಸು ಶಾಂತವಾಗ್ಬೇಕು. ಆಗ ನಿನ್ನ ಈ ಮನಸ್ಸಿಗೆ ಹೇಳು, ಏನಂತ ಹೇಳ್ಬೇಕು ಅಂದ್ರೆ, ಓ ನನ್ನ ಮನಸ್ಸೇ, ನಿನ್ನಲ್ಲಿರುವ ಕಾಮ ಕ್ರೋಧವನ್ನ ಬಿಡು,
ಓ ನನ್ನ ಮನಸ್ಸೇ, ನಿನ್ನಲ್ಲಿರುವ ಮದ ಮಾತ್ಸರ್ಯವನ್ನು ಬಿಡು. ಅಂದ್ರೆ ನಮ್ಗೆ ಏನ್ ಬೇಡ ಅದನ್ನ ನಾವು ನಮ್ಗೆ ಯಾವ ಕೆಟ್ಟ ಗುಣಗಳಿದೆ ಅಥವಾ ನಮ್ಗೆ ಏನ್ ಬೇಡ ಅನ್ನೋದನ್ನ ನಾವು ಮನಸ್ಸಿಗೆ ಹೇಳ್ಬೇಕಂತೆ. ಏನು ಯಾವಾಗ ಧ್ಯಾನ ಮಾಡಿ ನಮ್ಮ ಮನಸ್ಸು ಯಾವಾಗ ಶಾಂತಿಯಾಗಿರುತ್ತೆ ಆಗ ಮನಸ್ಸಿಗೆ ಈ ರೀತಿ ಹೇಳಿ, ಆಗ ನಿಮ್ಗೆ ಸಾಧನೆ ಮಾಡಲು ಗುರಿ ಮುಟ್ಟಲು ಸಾಧ್ಯ ಆಗುತ್ತೆ ಅಂತ ಹೇಳಿ ನಮ್ಗೆ ಗೌತಮ ಬುದ್ಧರು ಹೇಳ್ತಾರೆ ಆ ಶಿಷ್ಯನಿಗೆ. ಬಸವಣ್ಣರು ಇನ್ನೊಂದು ಮಾತು ಹೇಳ್ತಾರೆ, ಏನಂತ, ಕಾಯಕವೇ ಕೈಲಾಸ. ಅಂದ್ರೆ ನಾವು ಮಾಡುವ ಕೆಲಸದಲ್ಲಿ ದೇವರನ್ನ ಕಾಣ್ಬೇಕು. ಅಂದ್ರೆ ಕೈ ಕೆಸರಾದ್ರೆ ಬಾಯಿ ಮೊಸರು ಎಂಬ ಗಾದೆಯಂತೆ ನಾವು ಮಾಡುವ ಕೆಲಸ ಧರ್ಮ ಮಾರ್ಗವಾಗಿರ್ಬೇಕು. ಅಂದ್ರೆ ಮಹರ್ಷಿಯವರು ನಮ್ಗೆ 2 ನೀತಿ ಸಂಸ್ಕೃತಿಯನ್ನು ಕೊಟ್ಟಿದಾರಲ್ಲ ಆ ರೀತಿ. ಅಂದ್ರೆ ಹಿಂದಾಗಲಿ ಮುಂದಾಗಲಿ, ಇತರರಿಗಾಗಲಿ ತನಗಾಗಲಿ, ತನ್ನ ಭಾವನೆಯಿಂದಾಗಲಿ, ನಡೆ ನುಡಿ ಕ್ರಿಯೆಯಿಂದ ಯಾರ ದೇಹಕ್ಕೂ ಮನಸ್ಸಿಗೂ ನೋವನ್ನುಂಟು ಮಾಡದೆ ಯಾರು ನೋವಿನಲ್ಲಿ ಇರ್ತಾರೆ ಅವರಿಗೆ ಸಹಾಯ ಮಾಡಿ ಜೀವನ ಮಾಡುವುದೇ ಧರ್ಮ ಮಾರ್ಗ. ಇದನ್ನು ಶ್ರದ್ಧಾ ಭಕ್ತಿಯಿಂದ ಮಾಡೋದು ಅಂದ್ರೆ ರೈತರು ಮಾತ್ರ. ಅಂದ್ರೆ ಅನ್ನ ನೀಡುವ ರೈತರು, ಅಂದ್ರೆ ಕಾಯಕವೇ ಕೈಲಾಸ ಅಂತೇಳಿ ಕೆಲಸ ಮಾಡೋರು. ಅಂದ್ರೆ ರೈತರು ಬೆಳಗ್ಗೆ ಸೂರ್ಯ ಉದಯ ಆಗೋದೇ ತಡ ಎದ್ದು ಹೊಲ ಗದ್ದೆ ತೋಟಗಳಿಗೆ ತನ್ನ ಕೆಲಸದಲ್ಲಿ ಮಗ್ನರಾಗ್ತಾರೆ. ಅಂದ್ರೆ ತನ್ನ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸ್ತಾರೆ. ಯಾವಾಗ್ಲೂ ಕೆಲಸದಲ್ಲೇ ಮಗ್ನರಾಗಿರ್ತಾರೆ. ಅವರಿಗೆ ಯಾವ ಚಿಂತೆ ಕಡೆನೂ ಗಮನವನ್ನ ಹರಿಸೋದಿಲ್ಲ. ತನ್ನ ಬೆಳೆಯಬೇಕು ಬೆಳೆ ಬೆಳೆಯಲಿಕ್ಕೆ ಆಸಕ್ತಿಯನ್ನ ತೋರಿಸ್ತಾರೆ. ಅಂದ್ರೆ ರೈತರು ಪ್ರಕೃತಿಯನ್ನು ದೇವರು ಎಂದು ಪೂಜೆ ಮಾಡ್ತಾರೆ. ಯಾಕೆಂದ್ರೆ ಸರಿಯಾದ ಸಮಯದಲ್ಲಿ ಮಳೆ ಬರ್ಲಿಲ್ಲ ಅಂದ್ರೆ ಬೆಳೆ ನಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವರು ಪ್ರಕೃತಿಯನ್ನ ಪ್ರಾರ್ಥನೆ ಮಾಡ್ತಾರೆ. ಅಂದ್ರೆ ಕಷ್ಟಪಟ್ಟು ದುಡಿತಾರೆ. ಬೀಜವನ್ನು ಬಿತ್ತಿದರೆ ಅದನ್ನು ಯಾವಾಗ್ಲೂ ಅದನ್ನೇ ಗಮನಿಸ್ತಾ ಇರ್ತಾರೆ. ಅದಕ್ಕೆ ಸರಿಯಾದ ಸಮಯಕ್ಕೆ ಗೊಬ್ಬರ ನೀರು ಏನನ್ನು ಕೊಡ್ಬೇಕು ಅದನ್ನ ಸರಿಯಾದ ರೀತಿಯಲ್ಲಿ ನಿಷ್ಠೆಯಿಂದ ಪೋಷಣೆ ಮಾಡಿ ಬೆಳೆ ಬರುವವರೆಗೂ ಮನಸ್ಸು ಆ ಬೀಜ ಮೊಳಕೆ ಹೊಡಿದು ಹಸಿರಾಗುವವರೆಗೂ ಹಸಿರನ್ನೇ ಬರುವವರೆಗೂ ಅವರು ಪೋಷಣೆ ಮಾಡ್ತಾರೆ. ಹೇಗೆ ಅಂದ್ರೆ ಬೆಳೆ ಬಂದಿದೆ, ಕಳೆ ಬಂದಿದೆ ಅಂದ್ರೆ ಸುತ್ತ ಕಳೆಯನ್ನ ತೆಗೆದು ಅದನ್ನ ಪೋಷಣೆ ಮಾಡ್ತಾರೆ. ಬೀಜ ಬಲಿತ ನಂತರ ಅದನ್ನು ಕಟ್ ಮಾಡಿ ರಾಶಿ ಮಾಡ್ತಾರೆ. ಆ ರಾಶಿಯನ್ನ ಪೂಜೆ ಮಾಡ್ತಾರೆ. ಮತ್ತೆ ಅವರಿಗೆ ಅದೇ ಕೆಲಸ, ಬೆಳೆ ಬೆಳೆಯೋದು, ತಗೊಂಡೋಗಿ ಮಾರ್ಕೆಟ್ ಹಾಕೋದು, ಹೀಗೆ ಮಾಡ್ತಾರೆ. ಅಂದ್ರೆ 1 ವರ್ಷ ನಷ್ಟ ಆದ್ರೂ ಅವ್ರುನು ಆ ಪ್ರಯತ್ನನ ಅವರು ಬಿಡೋದಿಲ್ಲ. ಅಂದ್ರೆ ಇಲ್ಲಿ ಯಾರೆಲ್ಲ ಬಡವರೇ ಜಾಸ್ತಿ ಕಾಯಕವೇ ಕೈಲಾಸ ಅಂತ ಹೇಳಿ ದುಡಿಯೋದು. ಅಂದ್ರೆ ಅವ್ರು ಬೆಳಗಿಂದ ಸಂಜೆವ್ರು ಕೆಲಸ ಮಾಡಿದ್ರೇನೆ ಅವರಿಗೆ ಜೀವನ ನಡೆಸಲು ಸಾಧ್ಯ. ಇಲ್ಲಾಂದ್ರೆ ಅವ್ರಿಗೆ ಊಟ ಮಾಡೋಕ್ಕೂ ಸಹ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅಂದ್ರೆ ಈಗ ನೋಡ್ಬೋದು ನಾವು ಸ್ನೇಹಿತರೆ, ರೋಡ್ ಕೆಲಸ ಮಾಡೋರು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಬಂದಂತ ಹಣದಿಂದ ಅವರಿಗೆ ಏನ್ ಬೇಕಾದಂತ ತಗೊಂಡು ಅಡಿಗೆ ಮಾಡಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಅವರಿಗೆ ಯಾವ ಚಿಂತೆನೂ ಇಲ್ಲ. ಚಿಂತೆ ಕಡೆ ಗಮನ ಸಹ ಕೊಡೋದಿಲ್ಲ ಅವರು. ಮತ್ತೆ ಬೆಳಿಗ್ಗೆ ಎದ್ದೇಳ್ತಾರೆ, ಮತ್ತೆ ಅದೇ ದಿನನಿತ್ಯ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಈಗ ಒಂದು ಮನೆ ಕಟ್ಬೇಕು ಅಂದ್ರೆ ಎಷ್ಟು ಜನರ ಶ್ರಮ ಇರುತ್ತೆ ಅಂತ ನಾವು ಚಿಂತನೆ ಮಾಡ್ಬೇಕು ಸ್ನೇಹಿತರೆ. ಇಲ್ಲಿ ಅಂದ್ರೆ ನೀವ್ ಅನ್ಕೋಬಹುದು ಇವ್ರಿಗೆಲ್ಲ ಜ್ಞಾನ ಬಂದ್ಬಿಡುತ್ತಾ ಅಂತ. ಅಂದ್ರೆ ಅವರೆಲ್ಲ ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ತಿನ್ನೋಕ್ ಅನ್ನ ಇರ್ತಿರ್ಲಿಲ್ಲ, ಓಡಾಡಕ್ಕೆ ರೋಡ್ ಇರ್ತಿರ್ಲಿಲ್ಲ, ಇರೋಕೆ ಮನೆ ಇರ್ತಾ ಇರ್ಲಿಲ್ಲ. ಅಂದ್ರೆ ಇಲ್ಲಿ ಎಲ್ಲರೊಳಗಿರೋದು ಯಾರು? ಆ ಭಗವಂತನೇ ಮಾನವನ ರೂಪದಲ್ಲಿ ಬಂದಿದ್ದಾನೆ. ಅಂದ್ರೆ ಇಲ್ಲಿ ಯಾರೋ ಒಬ್ಬ ಸುಖ ಪಡ್ತಿದ್ದಾನೆ ಅಂದ್ರೆ ಇನ್ನೆಲ್ಲೋ ಒಬ್ಬ ಕಷ್ಟ ಪಡ್ತಿದ್ದಾನೆ ಅಂತ ಅರ್ಥ. ಅಂದ್ರೆ ಈಗ ಒಂದ್ ಮನೆ ಕಟ್ಟಕ್ಕೆ ಎಷ್ಟು ಜನ ಕೆಲಸ ಮಾಡ್ತಾರೆ ಅಂತ ಒಂದ್ಸರಿ ಚಿಂತಿಸೋಣ. ಇಟ್ಟಿಗೆ ಆಗಿರ್ಬೋದು, ಸಿಮೆಂಟ್ ಕೆಲಸ ಮಾಡೋರು, ಟೈಲ್ಸ್ ಕೆಲಸ ಮಾಡೋರು, ಗ್ಲಾಸ್ ಫಿಟ್ಟಿಂಗ್, ಕಾರ್ಪೆಂಟ್ರು, ಇನ್ನು ಅನೇಕ ಜನ ಕೆಲಸ ಮಾಡ್ತಾರೆ ಅಲ್ಲಿ. ಅಂದ್ರೆ ಇಂಟೋರು ಔಟ್ಡೋರು ಮತ್ತೆ ಡಿಸೈನ್ ಆಗಿ ಮನೆನ ಕಟ್ತಾರೆ. ಅಂದ್ರೆ ಒಂದು ಇಟ್ಟಿಗೆ ಹೊರೋರಿಂದ ಹಿಡಿದು ಬಿಲ್ಡಿಂಗ್ ಮೇಲೆ ಕಟ್ಟೋವರೆಗೂ ಎಲ್ರು ಶ್ರಮ ಪಡ್ತಾರೆ. ಅಂದ್ರೆ ಅದಕ್ಕೆ ನಮ್ ಸರ್ ಒಂದ್ ಮಾತು ಹೇಳ್ತಾ ಇದ್ರು ಯಾವಾಗ್ಲೂ. ಅಂದ್ರೆ ಗೆಜ್ಜಲುಳ ಹುತ್ತವನ್ನು ಕಟ್ಟುತ್ತೆ, ಅದಕ್ಕೆ ಹಾವು ಬಂದು ಸೇರ್ಕೊಳ್ಳುತ್ತಂತೆ. ಹಾಗೆ ನಾವು ಸಹ ಮನುಷ್ಯರು ಯಾರೋ ಕಷ್ಟಪಟ್ಟು ಮನೆ ಕಟ್ಟಿ ಹೋಗ್ತಾರೆ, ಹಾವು ಸೇರ್ಕೊಂಡಾಗೆ ನಾವು ಆ ಮನೆಗೆ ಹೋಗಿ ಸೇರ್ಕೊಳ್ತೀವಿ. ಅಂದ್ರೆ ನಾವು ಚಿಂತನೆ ಮಾಡ್ಬೇಕು ಸ್ನೇಹಿತರೆ. ಅವ್ರು ನೋಡಿ, ಅವ್ರ ಮನೆ ಕಟ್ಟೋರ್ಗು ಅಷ್ಟೇ ಆ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಇರ್ತಾರೆ. ನಾವು ಆ ಮನೆಗೆ ಅಂಟ್ಕೊಂಡಿರ್ತೀವಿ. ಆ ಮನೆ ಮತ್ತೆ ಅವ್ರು ತಿರುಗಿ ನೋಡಲ್ಲ, ಇನ್ನೊಂದ್ ಮನೆ ಹುಡಿಕೊಂಡು ಹೋಗಿ ಆ ಮನೆನ ಕಟ್ಬಿಡ್ತಾರೆ. ಅಂದ್ರೆ ನಾವು ಇಲ್ಲಿ ಏನಕ್ಕೆ ನಾವು ಕಷ್ಟ ಪಡ್ತಾ ಇದ್ದೀವಿ, ದುಃಖ ಪಡ್ತಾ ಇದೀವಿ ಅಂದ್ರೆ ನಾವು ಅದಕ್ಕೆ ನಮ್ಗೆ ಅಟ್ಯಾಚ್ಮೆಂಟ್ ಜಾಸ್ತಿ. ಇಲ್ಲಿ ನನ್ ಮನೆ, ನನ್ ಮಕ್ಕಳು, ಬಟ್ ನಾವೆಲ್ಲಾ ವಸ್ತುಗಳಿಗೆ ಅಟ್ಯಾಚ್ಮೆಂಟ್ ನ ತಗೊಂಡಿರೋದ್ರಿಂದ ನಾವು ಇಲ್ಲಿ ದುಃಖವನ್ನ ಅನುಭವಿಸ್ತಾ ಇದ್ದೀವಿ. ಇನ್ನೊಂದು ವಿಶೇಷ ಸ್ನೇಹಿತರೆ, ಇಲ್ಲಿ ಮನೆ ಕಟ್ಟಾಯ್ತು, ಯಾರೋ ಒಬ್ರು ಮನೆ ನೋಡಕ್ ಬರ್ತಾರೆ, ವಾಸ್ತು ಸರಿ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಅಡಿಗೆ ಮನೆ ಇರ್ಬೇಕು, ಇಲ್ಲಿ ಬೆಡ್ರೂಮ್ ಇರ್ಬೇಕು, ದೇವ್ರ ಮನೆ ಇಲ್ಲಿ ಇರ್ಬೇಕು ಅಂತೇಳಿ ಈ ತರ ಹೇಳ್ತಾರೆ. ಅದಕ್ಕೆ ಸರಿ ಮನೆ ಯಜಮಾನ ಏನ್ ಮಾಡ್ತಾನೆ, ವಾಸ್ತು ಸರಿ ಇಲ್ಲ ಅಂತ ಹೇಳಿದ್ನಲ್ಲ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡ್ತಾನೆ, ವಾಸ್ತು ಎಲ್ಲ ಚೇಂಜ್ ಮಾಡ್ತಾನೆ. ಕೊನೆಗೆ ಎಲ್ಲ ಚೇಂಜ್ ಆಯ್ತು.
ಮನೆ ಕೇಳುತ್ತಂತೆ, ನಾನೇನೋ ಚೇಂಜ್ ಆದೆ, ನೀನ್ ಯಾಕಪ್ಪ ಏನು ಚೇಂಜ್ ಆಗಿಲ್ಲ ಅಂತ. ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ, ನಮ್ಗೆ ಒಂದೊಂದು ವಸ್ತು ನಮ್ಮನ್ನ ಪ್ರಶ್ನೆ ಮಾಡೋ ತರ ನಾವು ಜೀವನ ಮಾಡ್ತಾ ಇದೀವಿ. ಅಂದ್ರೆ ಒಂದು ಮನೆ ಪ್ರಶ್ನೆ ಮಾಡುತ್ತೆ, ಒಂದು ಪಕ್ಷಿ, ಪ್ರಾಣಿ, ಗಿಡ, ಮರ ಎಲ್ಲಾ ಪ್ರಶ್ನೆ ಮಾಡೋ ತರ ನಾವು ಜೀವನ ಮಾಡ್ತಾ ಇದೀವಿ. ಅಂದ್ರೆ ನಾವೇನು ಚೇಂಜ್ ಆಗಿಲ್ಲ ಅಂತ. ಇಲ್ಲಿ ನಾವೇನ್ ಮಾಡ್ಬೇಕು, ಈ ಎಲ್ಲಾ ಪ್ರಶ್ನೆಗಳನ್ನ ಕಂಪೇರ್ ಮಾಡ್ಕೊಂಡು ಜೀವನ ಮಾಡ್ಬೇಕು. ಆಗ ನಾವು ಬದಲಾವಣೆ ಆಗೋದಿಕ್ಕೆ ಒಂದು ಸಾಧ್ಯ. ಎಲ್ಲವನ್ನು ಕಂಪೇರ್ ಮಾಡ್ಬೇಕು, ಯಾವ್ಯಾವ್ದು ವಸ್ತುನ, ಒಂದ್ ಗಿಡನ, ಮರನ ನೋಡ್ಕೊಂಡು ಕಂಪೇರ್ ಮಾಡ್ಕೊಂಡು ನಾವು ಜೀವನವನ್ನ ಮಾಡ್ಬೇಕು. ಅಂದ್ರೆ ಅಂದರೆ ಅವರವರ ಭಾವನೆಯೇ ಅವರವರ ಜೀವನದ ಶಿಲ್ಪಿ ಅಂತ ಮಹರ್ಷಿ ನಮ್ಗೆ ಹೇಳಿದಾರಲ್ವಾ. ಹಾಗೆ ನಮಗೆ ನಾವೇ ಶಿಲ್ಪಿ ಆಗ್ಬೇಕು. ಮಾರ್ಗನ ಗುರು ಕೊಡ್ತಾರೆ, ಗುರಿ ಮುಟ್ಟಕ್ಕೆ ನಾವೇ ಶ್ರಮ ಪಡ್ಬೇಕು. ಅದಕ್ಕೆ ಸಾಧನೆ, ಈಗ ಸಂಕಲ್ಪ ಹೇಗಿತ್ತು ಅಂತ ನೋಡಿದ್ವಿ, ಸಾಧನೆ ಹೇಗಿರ್ಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಸ್ನೇಹಿತರೆ. ಒಬ್ಬ ರೈತ ಒಂದು ದ್ರಾಕ್ಷಿ ಗಿಡನ ನಡ್ತಾನೆ. ಅದು ಅವನಿಗೆ ಯಾರೋ ಕೊಟ್ಟಿರ್ತಾರೆ, ಈ ಗಿಡ ನಡು, ಅದು ಫಲ ಬರೋದಕ್ಕೆ 30 ವರ್ಷ ಆಗುತ್ತೆ ಅಂತ ಹೇಳಿ ಕೊಟ್ಟಿರ್ತಾರೆ. ಯಾರಿಗೆ? ಆ ರೈತನಿಗೆ ಕೊಟ್ಟಿರ್ತಾರೆ. ಆತ ಗಿಡ ನಟ್ಟು ಬೆಳೆಸ್ತಾ ಇರ್ತಾನೆ. 5 ವರ್ಷ ಆಯ್ತು, 10 ವರ್ಷ ಆಯ್ತು, ಹೀಗೆ ಒಂದ್ 25 ವರ್ಷ ಆಗುತ್ತೆ. ಒಬ್ಬ ರಾಜ ಬರ್ತಾನೆ, ಏನಪ್ಪಾ ಇಷ್ಟು ವರ್ಷದಿಂದ ಗಿಡನ ಬೆಳೆಸ್ತಿದ್ಯಲ್ಲ, ಇದು ಫಲನೇ ಕೊಟ್ಟಿಲ್ವಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೀಗೆ ಹೇಳ್ತಾನೆ, ಅಂದ್ರೆ ನನ್ಗೆ ಈ ಗಿಡವನ್ನ ಕೊಡೋರು ಹೇಳಿದ್ರು, ಇದು ಫಲ ಕೊಡೋಕೆ 30 ವರ್ಷ ಬೇಕು ಅಂತೇಳಿ, ಅದಕ್ಕೆ ನಾನು ಬೆಳೆಸ್ತಾ ಇದ್ದೀನಿ, ಈ ಫಲ ಬರೋಕೆ ಇನ್ನೂ 5 ವರ್ಷ ಬೇಕು ಅಂತ ಹೇಳ್ತಾನೆ. ಅದಕ್ಕೆ ರಾಜ ಹೇಳ್ತಾನೆ, ಸರಿ 5 ವರ್ಷ ಆದ್ಮೇಲೆ ನೀನು ಈ ಹಣ್ಣು ಬಿಟ್ಟಾದ್ಮೇಲೆ ನನಗೆ ತಂದು ಕೊಡ್ಬೇಕು ಅಂತ ಹೇಳಿ ಹೋಗ್ತಾನೆ. ಸರಿ ಆಯ್ತು, 5 ವರ್ಷ ಆಗುತ್ತೆ, ದ್ರಾಕ್ಷಿ ಹಣ್ಣು ಬಿಡುತ್ತೆ. ಹಣ್ಣು ತುಂಬಾ ರುಚಿಯಾಗಿರುತ್ತೆ, ಅಂದ್ರೆ ಎಲ್ಲಾ ಹಣ್ಣಿಗಿಂತ ಈ ಹಣ್ಣು ತುಂಬಾ ರುಚಿಯಾಗಿರುತ್ತೆ. ರೈತನಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ, ಓ ಫಲ ಬಂತಲ್ಲ ಅಂತೇಳಿ. ರಾಜ ಹೇಳಿದ್ದು ನೆನಪಾಗುತ್ತೆ. ಒಂದು ಬುಟ್ಟಿಯಲ್ಲಿ ಹಣ್ಣನ್ನ ತುಂಬಿಕೊಂಡು ರೈತ ಅವನ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ರಾಜನ ಮನೆಗೆ ಬರ್ತಾನೆ. ರಾಜನ ಮನೆ ಮುಂದೆ ಕಾವಲುಗಾರ ಇರ್ತಾನೆ, ಒಳಗಡೆ ಬಿಡಲ್ಲ. ಯಾಕೆಂದ್ರೆ ರಾಜನ ಮನೆಯಲ್ಲಿ ಎಷ್ಟೊಂದ್ ಜನ ಬರ್ತಿರ್ತಾರೆ, ಹಾಗಾಗಿ ಅವನ್ನ ವಿಚಾರಿಸ್ಬೇಕಲ್ಲ, ಅದಕ್ಕೆ ರೈತನ ಕಾವಲುಗಾರ ಒಳಗೆ ಬಿಡಲ್ಲ. ಆಮೇಲೆ ಇವರಿಬ್ರು ಮಾತಾಡ್ತಾ ಇರೋದನ್ನ ರಾಜ ಕೇಳಿಸ್ಕೊಂಡ್ಬಿಡ್ತಾನೆ. ಅದಕ್ಕೆ ಅವನು ಹೇಳ್ತಾನೆ ರೈತ ಏನಂತ, ನನ್ಗೆ ರಾಜರು ಹೇಳಿದ್ರು ಈ ಹಣ್ಣು ಬಿಟ್ಮೇಲೆ ನನ್ಗೆ ತಂದು ಕೊಡು ಅಂತೇಳಿ, ಅದಕ್ಕೆ ತಗೊಂಡ್ ಬಂದಿದೀನಿ ರಾಜನ್ ಕೊಡಕ್ಕೆ ಅಂತ ಹೇಳಿ. ಅದಕ್ಕೆ ಇವರಿಬ್ರು ಮಾತಾಡ್ತಾ ಇರೋದನ್ನ ರಾಜ ಕೇಳಿಸ್ಕೊಂಡು ಏನಪ್ಪಾ ಅಂತ ಕೇಳ್ತಾನೆ. ಅದಕ್ಕೆ ಕಾವಲುಗಾರ ವಿಷಯನ ತಿಳಿಸ್ತಾನೆ. ಸರಿ ಅವನನ್ನ ಒಳಗ್ ಕಳ್ಸಪ್ಪ ಅಂತ ಹೇಳ್ತಾನೆ. ರೈತ ಬರ್ತಾನೆ, ಒಂದು ಬುಟ್ಟಿಯಲ್ಲಿ ದ್ರಾಕ್ಷಿ ಹಣ್ಣು ತಂದಿದ್ನಲ್ಲ ಅದನ್ನ ರಾಜನಿಗೆ ಕೊಡ್ತಾನೆ. ರಾಜ ಹಣ್ಣನ್ನ ತಿಂದು ತುಂಬಾ ಚೆನ್ನಾಗಿದೆ, ರುಚಿಯಾಗಿದೆ ಎಂದು ತುಂಬಾ ಖುಷಿ ಪಡ್ತಾನೆ. ಎಷ್ಟು ರುಚಿಯಾಗಿದೆಯಪ್ಪ ಈ ಹಣ್ಣು ಅಂತ ಹೇಳಿ. ಅದಕ್ಕೆ ಅವನು ರಾಜ ಹೇಳ್ತಾನೆ ಮಂತ್ರಿಗೆ, ಇವನಿಗೆ ಬೆಲೆ ಬಾಳುವ ವಸ್ತುವನ್ನ ಕೊಟ್ಟು ಕಳ್ಸು ಅಂತ ಹೇಳಿ. ಅದಕ್ಕೆ ಅವನು ವಜ್ರ ವೈಡೂರ್ಯ ಎಲ್ಲನೂ ಕೊಡ್ತಾನೆ, ಮತ್ತೆ ಊರಿನಲ್ಲಿರುವ ಆಸ್ತಿಯನ್ನು ಸಹ ರಾಜ ಅವನಿಗೆ ಕೊಡ್ತಾನೆ. ಅಂದ್ರೆ ರಾಜ ಮರ್ಯಾದೆಯಿಂದ ಕಳಿಸ್ಕೊಡ್ತಾನೆ. ಈ ವಿಷಯವನ್ನ ತಿಳಿದಂತ ಊರವ್ರು ಏನ್ ಮಾಡ್ತಾರೆ, ರಾಜನ ಮನೆಗೆ ಹಣ್ಣುಗಳು ತಗೊಂಡು ಸಾಲ ಬರ್ತಾರೆ. ಅದಕ್ಕೆ ರಾಜ ಹೇಳ್ತಾನೆ, ಅವ್ರಿಗೆಲ್ಲ ಈ ಮಾರ್ಕೆಟ್ ರೇಟ್ ಏನಿದೆ ಅದನ್ನ ಕೊಟ್ಟು ಕಳಿಸ್ಬಿಡಪ್ಪ, ನನಗೆ ಅವನ್ ತಂದ್ಕೊಟ್ಟಿರೋ ಹಣ್ಣೇ ಸಾಕು ಅಂತ ಹೇಳ್ತಾನೆ ಮಂತ್ರಿಗೆ. ಅವ್ರಿಗೆ ಏನ್ ಮಾಡ್ತಾನೆ, ಅವನು ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಇದೆ ಅದನ್ನ ಕೊಟ್ಟು ಕಳಿಸ್ತಾನೆ. ಊರಿನವರು ಒಂದು ಸಭೆ ಸೇರಿಸಿ ಹೇಳ್ತಾರೆ, ನಾವು ಬೆಳೆದಿದ್ದು ದ್ರಾಕ್ಷಿ ಎಣ್ಣೆ, ಅವನ್ ಬೆಳೆದಿದ್ದು ದ್ರಾಕ್ಷಿ ಎಣ್ಣೆ, ಆದ್ರೆ ನಮ್ಗೆ ಮಾರ್ಕೆಟ್ ರೇಟ್ ಕೊಟ್ಟು ಕಳಿಸ್ಬಿಟ್ರಿ, ಆದ್ರೆ ಅವನಿಗೆ ಬೆಲೆ ಬಾಳು ವಸ್ತುನ್ ಕೊಟ್ರಿ ಮತ್ತೆ ಆಸ್ತಿಯನ್ನ ಕೊಟ್ಟಿದ್ದೀರಲ್ಲ ಅಂತ ಕೇಳ್ತಾರೆ. ಅದಕ್ಕೆ ರಾಜ ಹೇಳ್ತಾನೆ, ನಾನು ಹಣ್ಣಿಗೆ ಬಹುಮಾನ ಕೊಟ್ಟಿಲ್ಲ, ಅವನು 30 ವರ್ಷ ತಾಳ್ಮೆಯಿಂದ ಹಣ್ಣು ಬಿಡುತ್ತೆ ಎಂಬ ನಂಬಿಕೆಯಿಂದ ಕಾಯ್ತಿದ್ನಲ್ಲ, ಅದಕ್ಕೆ ನಾನು ಬಹುಮಾನವಾಗಿ ಕೊಟ್ಟಿದ್ದು ಅಂತ ಹೇಳ್ತಾನೆ ರಾಜ. ಅಂದ್ರೆ ನಾವು ಕಷ್ಟ ಪಡದಲ್ಲಿ ಫಲ ಬೇಕು ಅಂದ್ರೆ ಸಿಗಲ್ಲ. ಅದಕ್ಕೆ ಸರಿಯಾದ ಮಾರ್ಗ ಮತ್ತು ಶ್ರದ್ಧೆ ಭಕ್ತಿ ಇರ್ಬೇಕು. ಅಂದ್ರೆ ಇಲ್ಲಿ ನಮಗೂ ಅಷ್ಟೇ, ಗುರುಗಳು 30 ವರ್ಷ ತನ್ನ ದೇಹದ ಮೇಲೆ ಪ್ರಯೋಗ ಮಾಡಿ ದೇಹಾಭ್ಯಾಸವನ್ನ ನಮ್ಗೆ ಕೊಟ್ಟಿದ್ದಾರೆ. ಅಂದ್ರೆ ದೇಹಾಭ್ಯಾಸ ಮಾಡೋದ್ರಿಂದ ಏನೇನ್ ಪ್ರಯೋಜನ ಬರುತ್ತೆ ಅಂತ ಅವರು ಕಷ್ಟಪಟ್ಟು 30 ವರ್ಷ ತನ್ನ ದೇಹದ ಮೇಲೇನೆ ಪ್ರಯೋಗ ಮಾಡಿ ನಂತರ ನಮ್ಗೆ ದೇಹಾಭ್ಯಾಸವನ್ನ ನಮ್ ಗುರುಗಳು ನಮ್ಗೆ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಮಾವಿನ ಗಿಡವನ್ನು ನಟ್ಟು ತೆಂಗಿನಕಾಯಿನ ಕೇಳ್ಬಾರ್ದು. ನಮಗ್ ಬೇಕಾಗಿರೋದೇನು? ತೆಂಗಿನಕಾಯಿ. ಅದಕ್ಕೆ ತೆಂಗಿನಕಾಯಿನ ಹಾಕಿ ತೆಂಗಿನಕಾಯಿ ಗಿಡ ನಟ್ಟು ತೆಂಗಿನಕಾಯಿನ ಕೇಳ್ಬೇಕು. ಅಂದ್ರೆ ಕಾರ್ಯಕ್ಕೆ ತಕ್ಕ ಫಲ, ಒಳ್ಳೆ ಕಾರ್ಯಕ್ಕೆ ಒಳ್ಳೆ ಫಲ, ಕೆಟ್ಟ ಕಾರ್ಯಕ್ಕೆ ಕೆಟ್ಟ ಫಲ, ಕಾರ್ಯಕ್ಕೆ ತಕ್ಕ ಪರಿಣಾಮವಾಗಿ ಬರುತ್ತದೆ. ಇದು ದೈವ ನಿಯಮ. ಅದಕ್ಕೆ ವಿವೇಕಾನಂದರು ಒಂದ್ ಮಾತು ಹೇಳ್ತಾರೆ ಸಾಧನೆ ಬಗ್ಗೆ,
ನೀವು ಟ್ರೈ ಎಗೈನ್ ಅಂಡ್ ಎಗೈನ್ ಅಂತ, ಅಂದ್ರೆ ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು. ಅಂದ್ರೆ ನೀನು ಒಂದು ಮೆಟ್ಲು ಹತ್ತಿದ್ರೆ ಸುಮ್ನಾಗ್ಬೇಡ, 2 ಮೆಟ್ಲು ಹತ್ತಿದೆ ಅಂತ ಸುಮ್ನಾಗ್ಬೇಡ, 3 ಮೆಟ್ಲು ಹತ್ತಿದ್ರು ಸುಮ್ನಾಗ್ಬೇಡ. 10 ಮೆಟ್ಲು ಹತ್ತದೆ ನೀನು ಸೋತೆ ಅಂತ ಸುಮ್ನಾಗ್ಬಿಟ್ರೆ 11ನೇ ಮೆಟ್ಲು ನಿಂದೇ ಆಗ್ಬೋದಲ್ಲ. ಅದಕ್ಕೆ ನಿನ್ನ ಪ್ರಯತ್ನನ ನೀನು ಬಿಡ್ಬೇಡ ಅಂತ ಹೇಳಿ ಹೇಳ್ತಾರೆ ವಿವೇಕಾನಂದರು. ಹಂಗೆ ನಾವು ಯಾವಾಗ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು, ಯಾವಾಗ್ಲೂ ನೆಗೆಟಿವ್ ನ ಥಿಂಕ್ ಮಾಡಬಾರ್ದು. ಒಂದಲ್ಲ ಒಂದ್ ದಿವಸ ನಮ್ಗೆ ನಾವು ಗುರಿನ ಮುಟ್ತೀವಿ ಅನ್ನೋ ನಂಬಿಕೆ ನಮ್ಗಿರ್ಬೇಕು. ಹಾಗೆ ಇಲ್ಲಿ ಸೇವೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಸ್ ಸ್ನೇಹಿತರೆ. ನಾವೀಗ ಸಂಕಲ್ಪ ಹೇಗೆ ಮಾಡ್ಬೇಕು ಅನ್ನೋದು ಒಂದು ಸಾಧನೆ ಬಗ್ಗೆ ಒಂದು ಎಕ್ಸಾಂಪಲ್. ಈಗ ಸೇವೆ, ನಮ್ಮ ಸೇವೆ ಹೇಗಿರ್ಬೇಕು ಅನ್ನೋದನ್ನ ಒಂದು ಉದಾಹರಣೆ. ಒಂದು ಹೂವು ಬೆಳಿಗ್ಗೆ ಹುಟ್ಟಿ ಸಂಜೆ ಬಾಡಿ ಹೋಗುವ ಮೊದಲು ತನ್ನ ಜೀವನವನ್ನು ಹೇಗೆ ಸಾರ್ಥಕ ಮಾಡ್ಕೊಳ್ಳುತ್ತೆ ಅಂದ್ರೆ, ತನ್ನನ್ನು ಯಾರು ಸೃಷ್ಟಿ ಮಾಡಿದ್ರು ಆ ದೇವರ ತಲೆಯ ಮೇಲೆ ಕುಳಿತು ತನ್ನ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಳುತ್ತದೆ. ಅದರ ಆಯಸ್ಸು ಎಷ್ಟು? ಒಂದೇ ಒಂದಿನ. ಅಂದ್ರೆ ಸೂರ್ಯ ಉದಯಾಗೋದಲ್ಲಿ ಹುಟ್ಟಿ ಸೂರ್ಯಾಸ್ತದಲ್ಲಿ ಬಾಡಿ ಹೋಗುವ ಒಂದು ಹೂವು ತನ್ನನ್ನು ಯಾರು ಸೃಷ್ಟಿ ಮಾಡಿದ್ರು ಅವರ ತಲೆಯ ಮೇಲೆ ಕುಳಿತು ತನ್ನ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಳುತ್ತದೆ. ಆದ್ರೆ ನಾವು ಮನುಷ್ಯರು ಎಷ್ಟು ವರ್ಷ ಬದುಕ್ತೀವಿ? 100 ವರ್ಷ ಇರ್ತೀವಿ. ಯಾವ ತರ? ಕಚ್ಚಾಡ್ಕೊಂಡು, ಜಗಳಾಡ್ಕೊಂಡು, ಬಡ್ದಾಡ್ಕೊಂಡು ಜೀವನ ಮಾಡ್ತೀವಿ. ಕಂಪೇರ್ ಮಾಡ್ಕೋಬೇಕು ಸ್ನೇಹಿತರೆ. ನಾವು ಒಂದೊಂದು ವಸ್ತುವನ್ನು ನೋಡಿ, ಒಂದು ಹೋಟೆಲ್ಗೆ ಹೋಗ್ತೀವಿ, 50 ರೂಪಾಯಿ ಕೊಟ್ಟು ಒಂದು ಬಿಸ್ಲರಿ ಬಾಟಲ್ ತೆಗೆದುಕೊಳ್ತೀವಿ, ನೀರನ್ನು ಕುಡಿತೀವಿ. ಅದೇ ಈ ದೇವ್ರು ಎಷ್ಟೊಂದು ಮಳೆಯನ್ನ ಸುರಿಸಿ ಕೆರೆ, ಬಾವಿ, ನದಿಗಳೆಲ್ಲ ತುಂಬಿ ಹರಿಯುವಂತೆ ಮಾಡ್ತಾನೆ. ಆ ಪ್ರಕೃತಿಗೆ ನಾವೇನಾದ್ರೂ ಕೊಟ್ಟಿದ್ದೀವಾ? ಇಲ್ಲ. ಹೋಟೆಲ್ಗೆ ಹೋಗಿ ಒಂದು ಊಟ ತಗೊಳ್ತೀವಿ, 100 ರೂಪಾಯಿ ಕೊಟ್ಟು ಒಂದು ಊಟ ತಗೋಬಹುದು, ಊಟ ಮಾಡ್ತೀವಿ. ಆದ್ರೆ 84 ಕೋಟಿ ಜೀವರಾಶಿ ಎಲ್ಲ ಆ ಭಗವಂತ ಆಹಾರವನ್ನು ನೀಡ್ತಿದ್ದಾನಲ್ಲ, ಅದಕ್ಕೆ ನಾವೇನ್ ಕೊಡ್ತಾ ಇದ್ದೀವಿ ಸ್ನೇಹಿತರೆ? ತಿಂಗಳು ಬಂತು ಅಂದ್ರೆ ಕರೆಂಟ್ ಬಿಲ್ ಕೊಡ್ತಾರೆ, ಕಟ್ಲಿಲ್ಲ ಅಂದ್ರೆ ಫೀಸ್ ಕಿತ್ತಾಕ್ ಹೋಗ್ತಾರೆ. ಆದ್ರೆ ಎಷ್ಟೋ ವರ್ಷ ಶತಮಾನಗಳಿಂದ ಈ ಸೂರ್ಯ ಬೆಳಕನ್ನ ಕೊಡ್ತಿದ್ದಾನಲ್ಲ, ಅವನು ನಮ್ಮನ್ನ ಏನಾದ್ರೂ ಕೇಳ್ತಾ ಇದ್ದಾನಾ? ಇಲ್ಲ. ಎಕ್ಸಾಂಪಲ್ ಸ್ನೇಹಿತರೆ, ಒಂದು ಸೈಕಲ್ ಟ್ಯೂಬ್ ಪಂಚರ್ ಆದ್ರೆ ಗಾಳಿ ತುಂಬಿಸಲು 5 ರೂಪಾಯಿ ಕೊಡ್ತೀವಿ. ಅದೇ ಈ ದೇಹವನ್ನ ಎಷ್ಟು ಗಾಳಿಯನ್ನ ತುಂಬಿ ನಡೆಸ್ತಾ ಇದ್ದಾನಲ್ಲ ಆ ಭಗವಂತನಿಗೆ ನಾವೇನಾದ್ರೂ ಕೊಡ್ತಾ ಇದ್ದೀವಾ? ಚಿಂತೆ ಮಾಡ್ಬೇಕಲ್ವಾ ಸ್ನೇಹಿತರೆ. ಈ ಭೂಮಿ ತಾಯಿಗೆ ಎಷ್ಟೇ ಮಳೆ ಸುರಿದ್ರೂ ತೃಪ್ತಿ ಆಗಲ್ಲ ಅಂತೆ. ಯಾವಾಗ ರೈತ ತನ್ನ ಬೆವರಿನ ಹನಿ 2 ತೊಟ್ಟು ಭೂಮಿಗೆ ಬಿದ್ರೆ ಸಾಕು, ಆಗ ಆ ಭೂಮಿ ತಾಯಿಗೆ ತೃಪ್ತಿ ಆಗುತ್ತಂತೆ. ಇಲ್ಲಿ ನಾವು ಈ ಪ್ರಕೃತಿಗೆ ಏನಾದ್ರೂ ಕೊಟ್ಟಿದ್ದೀವಾ, ಈ ದೇವರಿಗೆ ಏನಾದ್ರೂ ಕೊಡ್ತಾ ಇದ್ದೀವಾ ಅಂತ ನಾವು ಒಂದು ಸಾರಿ ಚಿಂತನೆ ಮಾಡ್ಬೇಕು. ಎಲ್ಲ ನಾವೊಂದು ನಂದು ಅಂತ ಕಿತ್ತಾಡ್ತೀವಲ್ಲ, ನಾವೇನಾದ್ರೂ ಮಾಡಿದ್ದೀವಾ? ಏನಾದ್ರೂ ತಂದಿದ್ದೀವಾ? ಏನು ಇಲ್ಲ. ಈ ದೇಹ ಕೊಟ್ಟಿರೋದು ತಂದೆ ತಾಯಿ, ಆತ್ಮ ನಮ್ಗೆ ಬಂದಿರೋದು ಪ್ರಾಣವಾಗಿ ದೇವ್ರು ಕೊಟ್ಟಿದ್ದು, ನಮ್ದು ಅಂತ ಏನೂ ಇಲ್ಲ ಇಲ್ಲಿ. ಆದ್ರೂ ನಾವು ಎಲ್ಲ ನಂದು ಅಂತ ಕಿತ್ತಾಡ್ಕೊಂಡು ನಮ್ಮ ಸುಖವನ್ನ ನಾವೇ ಕಳ್ಕೊಂತ ಜೀವನ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇಲ್ಲಿ ಅಂದ್ರೆ ಪ್ರಕೃತಿಯ ಸೇವೆ ಎಷ್ಟು ನಿಸ್ವಾರ್ಥ ಸೇವೆ ಅಲ್ವೇ? ದೇವ್ರು ನಾವು ಹುಟ್ಟುವ ಮುಂಚೆನೆ ಎಲ್ಲವನ್ನು ಸೃಷ್ಟಿ ಮಾಡಿದಾನೆ, ನಂತರ ಮಾನವನನ್ನು ಸೃಷ್ಟಿ ಮಾಡಿದಾನೆ. ಅಂದ್ರೆ ಗಾಳಿ, ನೀರು, ಬೆಳಕು, ಭೂಮಿ, ಆಹಾರ, ಗಿಡ ಮರಗಳು, ಹೀಗೆ ದೇವ್ರು ಎಷ್ಟು ಕರುಣಾಮಯಿ, ಎಷ್ಟೊಂದು ಕರುಣೆ, ಪ್ರೀತಿ ದೇವರಿಗೆ ಸ್ನೇಹಿತರೆ. ಅದಕ್ಕೆ ಇದನ್ನು ಈಗ ನಾವು ಒಂದು ಮಗುನ ಬೆಳೆಸ್ಲಿಕ್ಕೆ ತಾಯಿ ಎಷ್ಟು ವರ್ಷ ಬೆಳೆಸ್ಬೋದು? ತಾಯಿ ಮಡಿಲಲ್ಲಿ ಒಂದು 5 ವರ್ಷ ಬೆಳೆಸ್ತೀವಲ್ವಾ, ಇಲ್ಲ 2 ವರ್ಷ, ಇಲ್ಲ 3 ವರ್ಷ. ಆಮೇಲೆ ಏನ್ ಮಾಡ್ತೀವಿ? ಟೀಚರ್ ಮಡ್ಲಿಗೆ ಹಾಕ್ಬಿಡ್ತೀವಿ. ಅದೇ ಪ್ರಕೃತಿ ಹುಟ್ಟಿ ದೇಹವನ್ನು ಬಿಟ್ಟು ಹೋಗುವವರೆಗೂ ಪ್ರಕೃತಿ ಮಡಿಲಲ್ಲೇ ಇರ್ತೀವಿ. ಅದಕ್ಕೆ ಪ್ರಕೃತಿಯ ಮಡಿಲಲ್ಲಿ ಮಾನವ ಎಂಬ ಟೈಟಲ್ ನ ಇದಕ್ಕೆ ಕೊಟ್ಟಿರೋದು ಸ್ನೇಹಿತರೆ. ಅಂದ್ರೆ ದೇವ್ರು ಯಾವ ಧರ್ಮದವ್ರನ್ನ ಮೆಚ್ಕೋತಾನೆ, ಮತ್ತೆ ನಮ್ಮ ಸೇವೆ ಹೇಗಿರ್ಬೇಕು ಅನ್ನೋದಕ್ಕೆ ಒಂದು ಸ್ಮಾಲ್ ಎಕ್ಸಾಂಪಲ್. ಪ್ರಕೃತಿನ ಬೆಳೆಸ್ಬೇಕು, ಅಳಿಸ್ಬಾರ್ದು. ಅಂದ್ರೆ ಒಬ್ರು ದೇವರಿಗೆ ಅಭಿಷೇಕ ಮಾಡ್ತಾರೆ, ಇನ್ನೊಬ್ರು ಹೂವು, ಹಣ್ಣು, ಕಾಯಿ, ಪ್ರಸಾದವನ್ನು ನೀಡಿ ಪೂಜೆ ಮಾಡುತ್ತಾರೆ. ಒಬ್ರು ದೇವಸ್ಥಾನ ಕಟ್ಟಿಸ್ತಾರೆ, ದೇವಸ್ಥಾನದ ಗೋಪುರವನ್ನು ಕಟ್ಟಿಸ್ತಾರೆ. ಹಲವಾರು ಜನ ಅವರವರ ಮನಸ್ಸಿಗೆ ಏನ್ ಅನಿಸುತ್ತೆ ಅದೇ ತರ ಭಾವನೆ ಬರುತ್ತೆ, ಆ ರೀತಿ ದೇವ್ರನ್ನ ಒಲಿಸ್ಕೊಳಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ದೇವ್ರು ಇಲ್ಲಿ ಗುಡಿ ಕಟ್ಟಿಸೋದನ್ನು ಒಪ್ಕೊಳ್ಳಲ್ಲ, ನೈವೇದ್ಯ ಕೊಟ್ಟವ್ರನ್ನೂ ಒಪ್ಕೊಳ್ಳಲ್ಲ, ಅಭಿಷೇಕ ಮಾಡಿದವ್ರನ್ನೂ ಸಹ ಒಪ್ಪಲ್ಲ. ಅವ್ರು ಎಂತವ್ರನ್ನ ಒಪ್ತಾನೆ ಗೊತ್ತಾ? ಯಾರು ಗಿಡ ನಟ್ಟು ಮರವನ್ನು ಬೆಳೆಸ್ತಾರೆ ಅವರನ್ನ ಮೆಚ್ಕೋತಾನೆ. ಯಾಕೆಂದ್ರೆ ಒಂದು ದೇವಸ್ಥಾನ ಕಟ್ಟಿಸಿದ್ರೆ ಆ ಮತದವ್ರು ಮಾತ್ರ ಹೋಗ್ತಾರೆ.
ಒಂದು ಚರ್ಚನ್ನ ಕಟ್ಸಿದ್ರೆ ಆ ಮತದವ್ರು ಮಾತ್ರ ಹೋಗ್ತಾರೆ. ಅದೇ ಒಂದು ಗಿಡ ನಟ್ಟು ಮರವನ್ನ ಬೆಳೆಸಿದ್ರೆ ಎಲ್ಲ ಮತದರು ಹೋಗಿ ಆ ಮರದ ನೆರಳಲ್ಲಿ ನಿಲ್ತಾರೆ. ಅಕ್ಕಿ ಪಕ್ಷಿಗಳು ಗೂಡು ಕಟ್ಟಿ ವಾಸ ಮಾಡ್ತವೆ. ಅದಕ್ಕೆ ಸ್ನೇಹಿತರೆ, ನಾವು ಅಷ್ಟೇ ಸೇವೆ ಹೇಗ್ ಇರ್ಬೇಕು ಅನ್ನೋದನ್ನ ಚಿಂತನೆ ಮಾಡ್ಬೇಕು. ಅಂದ್ರೆ ಒಂದು ನಿಸರ್ಗ ಎಷ್ಟು ನಿಸ್ವಾರ್ಥದಿಂದ ಸೇವೆಯನ್ನ ಮಾಡ್ತಾ ಇದೆ ಅಲ್ವಾ, ಹಾಗೆಯೇ ಈಗ ಇದು ಪ್ರಕೃತಿಯ ಕೊಡುಗೆ ಅಲ್ಲವೇ ಸ್ನೇಹಿತರೆ. ಈಗ ನಾವು ಸಹ ಈ ಆತ್ಮ ಸಂಗಮದಲ್ಲಿ ಎಲ್ಲ ಮತದವರು ಇದ್ದೀವಿ, ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಇದ್ದೀವಿ. ಗುರು ಹಿರಿಯವರಿದ್ದಾರೆ, ಸ್ನೇಹಿತರಿದ್ದಾರೆ, ಪ್ರೊಫೆಸರ್ಸ್ ಇದ್ದಾರೆ, ಪದಾಧಿಕಾರಿಗಳಿದ್ದಾರೆ, ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ನಿರೂಪಣೆಗಾರರು ಇದ್ದಾರೆ. ಇಲ್ಲಿ ಎಲ್ಲ ರೂಪಗಳು ಬೇರೆ ಬೇರೆ, ಆದ್ರೆ ಎಲ್ಲರ ಆತ್ಮ ಒಂದಾಗಿ ಬೆರೆತು ಇಂದು ಈ ಚಿಂತನೆಯಲ್ಲಿ ಎಲ್ಲರೂ ಒಂದಾಗಿ ಸೇರಿದ್ದೀವಲ್ಲ, ಇದು ಒಂದು ದೊಡ್ಡ ಕೊಡುಗೆ ಅಲ್ಲವೇ? ಇದು ಒಂದು ಪ್ರಕೃತಿಯ ಕೊಡುಗೆ ಅಲ್ಲವೇ? ಇದು ವಿಶ್ವ ಸಮುದಾಯ ಸೇವಾ ಸಂಘದ ಕೊಡುಗೆ, ಗುರುಗಳು ನಮಗೆ ಕೊಟ್ಟಿರುವ ಒಂದು ದೊಡ್ಡ ಕೊಡುಗೆ ಅಲ್ಲವೇ ಸ್ನೇಹಿತರೆ? ಇದು ಒಂದು ಪ್ರಕೃತಿಯ ಕೊಡುಗೆ. ಈ ಒಂದು ಆತ್ಮ ಸಂಗಮದ ಪ್ರೀತಿ ಕರುಣೆಯ ಮಹಾಸಾಗರ. ಈ ಸಾಗರದಲ್ಲಿ ಎಲ್ಲರೂ ಹೀಗೆ ನಿರಂತರವಾಗಿ ಸಾಗೋಣ ಸ್ನೇಹಿತರೆ, ಬಾಳ್ಗಿ ಸಮೃದ್ಧಿ ಹೊಂದಿಗೆ. ನನಗೆ ಇಲ್ಲಿವರೆಗೂ ಅಂದ್ರೆ ಈಗ ದೈವ ನೆಲೆ ಹಾಡೊಂದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ದೈವ ಬಯಲು ಸ್ವಯಂ ಹುಟ್ಟಿಸುವ ಸುತ್ತೊತ್ತಡದ ಶಕ್ತಿ, ಸುತ್ತೊತ್ತಡದ ಶಕ್ತಿ, ಇದರ ದಟ್ಟ ಮಡಿಚಿಕೊಂಡು ಸುತ್ತುವುದೇ ದೈವ ಕಣ, ಸುತ್ತುವುದೇ ದೈವ ಕಣ. ಕೋಣದಲ್ಲಿ ಅಣುಸುತ್ತಿ ತಿಕ್ಕಾಟದ ಘರ್ಷಣೆ, ತಿಕ್ಕಾಟದ ಘರ್ಷಣೆ, ಅಚಲದಲ್ಲಿ ಉಂಟಾಗುವ ನೇರಳೆಗಳೇ ಕಾಂತವು, ನೇರಳೆಗಳೇ ಕಾಂತವು. ಬದಲಾದ ಕಾಂತೀಯ ಪರಿವರ್ತನೆ 5 ಬಗೆ, ಪರಿವರ್ತನೆ 5 ಬಗೆ. ಚಕಿತವೇಕೆ ಅಣುಕೂಟವೇ ಪಂಚಮಹಾಭೂತಗಳು, ಪಂಚಮಹಾಭೂತಗಳು. ಕ್ರಮವಾಗಿ ಪ್ರಾಣದಲ್ಲಿ ಕಾಂತಲೆಹೆ ಮನಸ್ಸು, ಕಾಂತಲೆಹೆ ಮನಸ್ಸು. ಮತಿ ಮತಿಸಿ ಸತ್ಯ ಅರಿತರೆ ಬ್ರಹ್ಮಜ್ಞಾನವು, ಅರಿತರೆ ಬ್ರಹ್ಮಜ್ಞಾನವು, ಅರಿತರೆ ಬ್ರಹ್ಮಜ್ಞಾನವು. ಬಾಳ್ಗಿ ಸಮೃದ್ಧಿಯೊಂದಿಗೆ ನನಗೆ ಈ ಚಿಂತನೆಯನ್ನು ನೀಡಲು ಅವಕಾಶ ಮಾಡಿಕೊಟ್ಟಂತಹ ವಿಶ್ವ ಸಮುದಾಯ ಸೇವಾ ಸಂಘದ ಕರ್ನಾಟಕ ವಲಯದ ಅಧ್ಯಕ್ಷರಾದ ಮತ್ತು ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರಿಗೂ, ಗುರು ಹಿರಿಯರಿಗೂ, ಎಲ್ಲ ಆತ್ಮೀಯ ಯೋಗ ಬಂಧುಗಳಿಗೂ ನನ್ನ ಅನಂತ ಹೃತ್ಪೂರ್ವಕ ವಂದನೆಗಳು. ಇದರಲ್ಲಿ ಏನಾದ್ರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಬಿಡಿ. ಥ್ಯಾಂಕ್ ಯು ಸೋ ಮಚ್. ಬಾಳ್ಗಿ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟಂತಹ ಸ್ಕೈ ಪ್ರಾಧ್ಯಾಪಕರಿಗೆ ಧನ್ಯವಾದಗಳು. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಪ್ರಶ್ನೋತ್ತರ ಸಮಯ. ಈ ದಿನದ ಚಿಂತನೆಯ ಬಗ್ಗೆ ಯಾರಿಗಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು. ರೈಸ್ ಹ್ಯಾಂಡ್ ಬಟನ್ ಅನ್ನು ಒತ್ತಿ ಪ್ರಶ್ನೆಗಳನ್ನು ಕೇಳಬಹುದು ಸ್ನೇಹಿತರೆ. ನೀವು ಪ್ರಶ್ನೆಗಳನ್ನು ಕೇಳುವ ಮೊದಲು ಕೆಲವು ಸೂಚನೆಗಳಿದೆ ಸ್ನೇಹಿತರೆ. ಮೊದಲಿಗೆ ನಮ್ಮ ಆತ್ಮಸಂಗಮ ವಿಡಿಯೋಗಳನ್ನು ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಯೂಟ್ಯೂಬ್ ಚಾನೆಲ್ ಅನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕಾಗಿ ನೋಟಿಫಿಕೇಶನ್ ಬಟನ್ ಅನ್ನು ಕ್ಲಿಕ್ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನೀವು ಈ ಯೂಟ್ಯೂಬ್ ನ ಸಬ್ಸ್ಕ್ರೈಬರ್ ಆದರೆ ಹೊಸ ವಿಡಿಯೋವನ್ನು ಚಾನೆಲ್ಗೆ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತದೆ. ಆದ್ದರಿಂದ ನೀವು ಮತ್ತೊಮ್ಮೆ ಚಿಂತನೆಯನ್ನು ಕೇಳಲು ಸಾಧ್ಯವಾಗುತ್ತದೆ ಸ್ನೇಹಿತರೆ. ಪ್ರಮುಖ ಸೂಚನೆ ಸ್ನೇಹಿತರೆ, ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಫಾರ್ ವಿಸ್ಡಮ್ ಆಳಿಯಾರ್ನಿಂದ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಕೋರ್ಸ್ ಈಗ ಕನ್ನಡ ಭಾಷೆಯಲ್ಲಿ ಆರಂಭವಾಗಿದೆ. ಕರೋನಾ ಎಂಬ ಸಾಂಕ್ರಾಮಿಕ ಕಾಲದಲ್ಲಿ ಮಾನಸಿಕವಾಗಿ ಬಹಳ ನೊಂದಿರುವವರಿಗೆ, ಆರೋಗ್ಯ ಸಮಸ್ಯೆಗಳಿರುವವರಿಗೆ ಮತ್ತು ಧ್ಯಾನ ಕೇಂದ್ರಕ್ಕೆ ಬರಲು ಸಾಧ್ಯವಾಗದಿರುವವರು ತಮ್ಮ ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಈ ಸ್ಕೈ ಯೋಗದ ಫೌಂಡೇಶನ್ ಆನ್ಲೈನ್ ನಲ್ಲಿ ನಿಮ್ಮ ಮನೆಯಿಂದಲೇ ಕಲಿಯಲು ಒಂದು ಅತ್ಯುತ್ತಮ ಸದಾವಕಾಶ ಸ್ನೇಹಿತರೆ. ಅದಲ್ಲದೆ ಶಾಲಾ ಕಾಲೇಜುಗಳು ತೆರೆಯದೇ ಇರುವ ಈ ಕಾಲದಲ್ಲಿ ಮಕ್ಕಳು ಸದ್ಗುಣಗಳನ್ನು ಬೆಳೆಸಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಂಡು ಪರೀಕ್ಷೆಗಳನ್ನು ಧೈರ್ಯವಾಗಿ ಎದುರಿಸಲು ಈ ಒಂದು ಸದಾವಕಾಶವನ್ನು ಸ್ನೇಹಿತರೆ ವಿಷನ್ ಫಾರ್ ವಿಸ್ಡಮ್ ಅವರು ವಿದ್ಯಾರ್ಥಿಗಳಿಗಾಗಿ ಈ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನು ಕಡಿಮೆ ದರದಲ್ಲಿ ನಡೆಸುತ್ತಿದ್ದಾರೆ. ಇದಲ್ಲದೆ ಆರೋಗ್ಯವಾಗಿರುವವರು ಕೂಡ
ರೋಗ ಮುಕ್ತರಾಗಿ ಜೀವನವನ್ನು ಪಡೆಯಲು ಈ ಅಭ್ಯಾಸಗಳು ಬಹಳ ಉಪಯುಕ್ತವಾಗಿದೆ ಸ್ನೇಹಿತರೆ. ಆದ್ದರಿಂದ ಸ್ಕೈ ಯೋಗದ ಅಭ್ಯಾಸಗಳನ್ನು ಕಲಿಯಲು ನಿಮ್ಮ ಎಲ್ಲಾ ಸ್ನೇಹಿತರು, ಸಂಬಂಧಿಕರನ್ನು, ನೆರೆಹೊರೆಯವರನ್ನು ಪ್ರೋತ್ಸಾಹಿಸಿ ದೈವದ ಹಾಗೂ ಗುರುಗಳ ಕೃಪೆಗೆ ಪಾತ್ರರಾಗಿ ಎಂದು WCSE ಕರ್ನಾಟಕದ ವಲಯದ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಈ ಸ್ಕೈ ಯೋಗದ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನು ಕಲಿಯಲು ಆಸಕ್ತಿಯುಳ್ಳವರು www.com ಕುಂಡಲಿನಿ ಯೋಗ edu in ಎಂಬ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಸ್ನೇಹಿತರೆ. ಧನ್ಯವಾದಗಳು. ಯಾರಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಯಾರು ಪ್ರಶ್ನೆಗಳಿದ್ರೆ ಕೇಳಬಹುದು, ಹ್ಯಾಂಡ್ ರೈಸ್ ಮಾಡಬಹುದು. ಮೇಡಮ್ ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಮೇಡಮ್. ಓಕೆ ಮೇಡಮ್, ಮುಗಿಸ್ಕೊಂಡು ಓಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಎಲ್ಲರೂ ಸ್ಕೈ ಪ್ರಾಧ್ಯಾಪಕರನ್ನು ಆರೈಸುವ ಸಮಯ. ಎಲ್ಲರೂ ಮನಸ್ಸನ್ನು ತುರಿಯಮಲ್ಲಿ ಇರಿಸಿ ಸ್ಕೈ ಪ್ರಾಧ್ಯಾಪಕರಾದ ಶ್ರೀಮತಿ ಭಾಗೀರಥಿ ಮೇಡಮ್ ಅವರು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಸೇವೆ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೈಹಿಕ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಸೇವೆ ಹೀಗೆ ನಿರಂತರವಾಗಿ ನಮ್ಮೆಲ್ಲರಿಗೂ ಸಿಗುತ್ತಿರಲೆಂದು ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ನಾಳಿನ ಕಾರ್ಯಕ್ರಮದ ವಿವರಗಳು ಹೀಗಿವೆ ಸ್ನೇಹಿತರೆ. ಆತ್ಮ ಸಂಗಮನದಲ್ಲಿ ನಾಳೆ ಬೆಳಿಗ್ಗೆ 5:45ಕ್ಕೆ ತುರ್ಯಾತೀತ ಧ್ಯಾನ, 6:20ಕ್ಕೆ ಕಾಯಕಲ್ಪ ಮತ್ತು ದೇಹ ಅಭ್ಯಾಸ, ತಮಿಳಿನಲ್ಲಿ ಮಧ್ಯಾಹ್ನ 2 ಗಂಟೆಗೆ ಧ್ಯಾನ, 2:30ಕ್ಕೆ ಸ್ಕೈ ಪ್ರಾಧ್ಯಾಪಕರಾದ ಶ್ರೀಮತಿ ತೇಜಸ್ವಿನಿ BL ಅವರಿಂದ ಚಿಂತನೆ ಹೈಯೆಸ್ಟ್ ವೆಬ್ರೋ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ. ಸಂಜೆ ಆತ್ಮ ಸಂಗಮನದಲ್ಲಿ ಕನ್ನಡದಲ್ಲಿ 4:15ಕ್ಕೆ ಧ್ಯಾನ, 4:45ಕ್ಕೆ ವಿಶ್ವಶಾಂತಿಗಾಗಿ ಹಾರೈಕೆ ಹಾಗೂ 4:55ಕ್ಕೆ ಚಿಂತನೆ ಸ್ಕೈ ಪ್ರಾಧ್ಯಾಪಕರಾದ ಬಿಂದು ಶಿವಣ್ಣ RS ಅವರಿಂದ ವಿಷಯ ಶಾಂತಿ ಮತ್ತು ವಿಶ್ವಶಾಂತಿ, ಪೀಸ್ ಅಂಡ್ ವಾಟ್ ಪೀಸ್ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ. ಬಾಳ್ಗೆ ಸಮೃದ್ಧಿಯೊಂದಿಗೆ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಯೋಗ ಬಂಧುಗಳಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳು. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕದಲ್ಲಿ ಇರುವ ಎಲ್ಲ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಮಾಸ್ಟರ್ಸ್ ಮತ್ತು ಪ್ರೊಫೆಸರ್ಗಳಿಗೂ ವಂದನೆಗಳು. ಈ ಆತ್ಮ ಸಂಗಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಬಹಳ ಪ್ರಮುಖ ಪಾತ್ರ ವಹಿಸಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರು ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೂ ದೈವದ ಕೃಪೆ ಮತ್ತು ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರ ಕೃಪೆಯಿಂದ ಎಲ್ಲರೂ ದೇಹ ಆರೋಗ್ಯ, ದೀರ್ಘಾಯುಷ್ಯು, ಸಾಕಷ್ಟು ಐಶ್ವರ್ಯ, ಉನ್ನತವಾದ ಕೀರ್ತಿ, ಸತ್ಯ ಜ್ಞಾನ ಪಡೆದು ಉನ್ನತವಾಗಿ ಬಾಳೋಣ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹಾರೈಸುತ್ತಾ ಸರ್ವೇ ಜನ ಸುಖಿನೋ ಭವಂತು. ಬಾಳ್ಗೆ ಸಮೃದ್ಧಿಯೊಂದಿಗೆ, ವಿಶ್ವ ಶಾಂತಿಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿಕೊಳ್ಳೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ,
ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ವಿಶ್ವಶಾಂತಿಗಾಗಿ ಪ್ರಾರ್ಥನೆ. ನಮ್ಮ ಕರ್ತವ್ಯ ವಿಶ್ವಕ್ಕೆಲ್ಲ ಧಾರ್ಮಿಕ ಸಕಾಲಿಕ ಮಳೆ ಗುರಿಯನ್ನೇ ಉತ್ತಮವಾಗಿಸಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಸಮೃದ್ಧಿಯೊಂದಿಗೆ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ವಿಶ್ವಕ್ಕೆಲ್ಲ ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.